ಓಂ ಶಾಂತಿ. ಆಗಸ್ಟ್ 20, 2026. मीठे बच्चे, बाप आए हैं, तुम्हें इस पाप की दुनिया से निकाल चैन की दुनिया में ले जाने। बाप द्वारा तुम्हें सुख शांति की 2 सौगातें मिलती है. ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಬಾಬೋರ್ ಬಂದಿದ್ದಾರೆ ನಿಮ್ಮನ್ನು ಈ ಪಾಪದ ಜಗತ್ತಿಂದ ದೂರ ಸುಖ ಶಾಂತಿಯ ಜಗತ್ತಿಗೆ ಕರ್ಕೊಂಡು ಹೋಗ್ಲಿಕ್ಕೆ. ಬಾಬೋರಿಂದ ನಿಮ್ಗೆ ಸುಖ ಶಾಂತಿ ಇವೆರಡು ಉಡುಗೊರೆ ಸಿಗುತ್ತೆ. ಪ್ರಶ್ನೆ, ಸಾರಿ ದುನಿಯಾ ಮೇ ಸಚ್ಚಿ ಸಚ್ಚಿ ನನ್ಸ್ ತುಮ್ ಹೋ, ಸಚ್ಚಿ ನನ್ಸ್ ಕಿಸೆ ಕಹೆಂಗೆ. ಪ್ರಶ್ನೆಯಾಗಿದೆ, ಇಡೀ ಜಗತ್ತಲ್ಲಿ ಈ ಸತ್ಯವಾದ ನನ್ಸ್, ಕ್ರಿಶ್ಚಿಯನ್ಸ್ ಅಲ್ಲಿ ಯಾರು ಸಿಸ್ಟರ್ಸ್ ಇರ್ತಾರೆ ಅವರಿಗೆ ನನ್ಸ್ ಅಂತಾರೆ. ಸತ್ಯವಾದ ನನ್ಸ್ ಅಂತ ಯಾರಿಗೆ ಹೇಳೋದು? ಉತ್ತರ, सच्ची नन्स व जिनकी बुद्धि में एक की याद हो, अर्थात नन बट वन, वे अपने को बल नन्स कहलाती हैं, लेकिन उनकी बुद्धि में सिर्फ एक क्राइस्ट की याद नहीं, क्राइस्ट को भी गॉड का बच्चा कहेंगे. ಸತ್ಯವಾದ ನನ್ಸ್ ಅವರು ಯಾರ ಬುದ್ಧಿಯಲ್ಲಿ ಒಬ್ಬ ತಂದೆಯ ನೆನಪಿದೆ, ಅರ್ಥಾತ್ ಒಬ್ಬ ಬಾಬೋರ ವಿನಃ ಯಾರಿಗೆ ಅನ್ಯರು ಯಾರು ಇಲ್ಲ, ಅವ್ರಿಗೆ ಹೇಳೋದು ಸತ್ಯವಾದ ನನ್ಸ್. ಜಗತ್ತಲ್ಲಿ ಆ ನನ್ಸ್ ಏನಿದ್ದಾರೆ ಅವ್ರು ನನ್ಸ್ ಅಂತ ಕರೆಸ್ಕೊತಾರೆ, ಆದ್ರೆ ಅವರ ಬುದ್ಧಿ ಕೇವಲ ಒಬ್ಬ ಕ್ರೈಸ್ಟ್ ನೆನಪು ಮಾಡೋದಿಲ್ಲ. ಏಕೆಂದ್ರೆ ಕ್ರೈಸ್ಟು ಏನು ಪರಮಾತ್ಮ ಅಲ್ಲ, ಕ್ರೈಸ್ಟು ಭಗವಂತನ ಮಗ, सन ऑफ गॉड. तो उनकी बुद्धि में 2 है और तुम्हारी बुद्धि में एक बाप है. ಆ ನನ್ಸ್ ಕ್ರೈಸ್ಟ್ ಅನ್ನು ನೆನ್ಪು ಮಾಡ್ತಾರೆ, ಗಾಡ್ ಅನ್ನು ನೆನ್ಪು ಮಾಡ್ತಾರೆ, ಮತ್ತೆ ಯಥಾರ್ಥವಾಗಿ ಗಾಡ್ ಯಾರು ಅನ್ನೋದು ಗೊತ್ತಿಲ್ಲ. ನಿಮ್ಮ ಬುದ್ಧಿಯಲ್ಲಿ ಒಬ್ರೇ ಇರದೆ, ಅವ್ರ ಬುದ್ಧಿಯಲ್ಲಿ ಇಬ್ರು ಇದ್ದಾರೆ. ದೇಹದಾರಿ ಕ್ರೈಸ್ಟ್ ಅನ್ನು ನೆನ್ಪು ಮಾಡ್ತಾರೆ, ಗಾಡ್ ಅನ್ನು ನೆನ್ಪು ಮಾಡ್ತಾರೆ, ಆದ್ರೆ ತುಮಾರಿ ಬುದ್ಧಿ ಮೇ ಏಕ್ ಬಾಪ್ ಹೈ, इसलिए तुम सच्ची सच्ची नन्स हो. तुम्हें बाप का फरमान है पवित्र रहना है. ನಿಮ್ಮ ಬುದ್ಧಿಯಲ್ಲಿ ಒಬ್ಬ ಬಾಬೋರಿದ್ದಾರೆ, ಆದ್ದರಿಂದ ನೀವೇ ಸತ್ಯವಾದ ನನ್ಸ್. ನಿಮಗೆ ಬಾಬೋರ ಆದೇಶ ಆಗಿದೆ, ಈ ಒಂದು ಜನ್ಮ ಪವಿತ್ರವಾಗಿದೆ. ಅಲ್ಲಿ ನನ್ಸ್ ಯಾರಿದ್ದಾರೆ ಅವರು ಪವಿತ್ರವಾಗಿರ್ಬೇಕಂತಿಲ್ಲ, ಆಹಾರ ಶುದ್ಧಿ ಇರ್ಬೇಕಂತಿಲ್ಲ, ವ್ಯವಹಾರ ಶುದ್ಧಿ ಇರ್ಬೇಕೇನಿಲ್ಲ. ಆದ್ರೆ ನನ್ಸ್ ಅಂತ ಕರ್ಸ್ಕೊತಾರೆ, ಅವರಲ್ಲಿ ಯಾರು ಸರೆಂಡರ್ ಇರ್ತಾರೆ. ಆದ್ರೆ ಬಾಬಾ ಹೇಳ್ತಾರೆ, ನೀವೇ ಸತ್ಯವಾದ ನನ್ಸ್. ಯಾರ ಬುದ್ಧಿಯಲ್ಲಿ ಒಬ್ಬ ಬಾಬೋರಿದ್ದಾರೆ, ಮತ್ತೆ ಅಂತಹ ನನ್ಸಿಗೆ ಬಾಬೋರ ಆದೇಶ, ಈ ಒಂದು ಜನ್ಮ ಪವಿತ್ರವಾಗಿದೆ. ಗೀತ್ ಇಸ್ ಪಾಪ ಕಿ ದುನಿಯಾ ಸೆ, ಮುರಳಿಯಲ್ಲಿ ಹಾಡಾಗಿದೆ, ಈ ಪಾಪದ ಜಗತ್ತಿಂದ ನಮ್ಮನ್ನ ದೂರ ಕರ್ಕೊಂಡೋಗು, ಎಲ್ಲಿ ಸುಖ ಶಾಂತಿ ಇದೆ ಅಲ್ಲಿಗೆ ಅಂತ. ಓಂ ಶಾಂತಿ. मीठे मीठे रूहानी बच्चों ने गीत सुना. किसने सुना? आत्माओं ने. आत्मा को परमात्मा नहीं कहा जा सकता है. ಮಧುರವಾದ ಆತ್ಮೀಯ ಮಕ್ಕಳು ಹಾಡು ಕೇಳಿದ್ರಿ. ಯಾರು ಕೇಳಿದ್ರಿ? ಆತ್ಮಗಳು ಕೇಳಿದ್ರಿ. ಆತ್ಮಕ್ಕೆ ಪರಮಾತ್ಮ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯರಿಗೆ ಭಗವಂತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. अच्छा अभी तुम हो ब्राह्मण, तुमको अभी देवता नहीं कहा जाता है. ನೀವೀಗ ಬ್ರಾಹ್ಮಣರು, ನಿಮ್ಮನ್ನ ದೇವತೆ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮನಿಗೂ ದೇವತೆ ಅಂತ ಕರೆಯಕ್ಕಾಗಲ್ಲ. ಹೇಳ್ತಾರೆ, ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ, ಶಂಕರ ದೇವತಾಯ ನಮಃ. ಆದ್ರೆ ಬ್ರಹ್ಮ ಹಾಗೂ ವಿಷ್ಣುವಿಗೆ ಎಷ್ಟೊಂದು ಅಂತರ ಇದೆ. ವಿಷ್ಣು ದೇವತಾ, ಆದ್ರೆ ಬ್ರಹ್ಮ ದೇವತಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವಹೇ ಬ್ರಾಹ್ಮಣೋ ಕಾ ಬಾಪ್, ಅವರು ಬ್ರಹ್ಮ, ಬ್ರಾಹ್ಮಣರ ತಂದೆ ಅವರು. ಬ್ರಾಹ್ಮಣರನ್ನು ದೇವತೆ ಅಂತ ಕರೆಯಕ್ಕಾಗಲ್ಲ, ಬ್ರಹ್ಮನನ್ನು ದೇವತೆ ಅಂತ ಕರೆಯಕ್ಕಾಗಲ್ಲ. अब ये बातें कोई मनुष्य को नहीं समझा सकते हैं.
ಈ ಮಾತುಗಳನ್ನ ಮನುಷ್ಯರು ಮನುಷ್ಯರಿಗೆ ತಿಳಿಸ್ಕೊಡಕ್ಕೆ ಸಾಧ್ಯ ಇಲ್ಲ, ಭಗವಂತನೇ ತಿಳಿಸ್ಕೊಡೋದು. ಮನುಷ್ಯರಂತೂ ಅಂಧವಿಶ್ವಾಸದಲ್ಲಿ ಅಂಧಶ್ರದ್ಧೆಯಲ್ಲಿ ಏನ್ ಬರುತ್ತೋ ಎಲ್ಲ ಹೇಳ್ತಾರೆ, ಒಂದಕ್ಕೊಂದೇನೋ ಸಂಬಂಧಗಳೇ ಇರೋದಿಲ್ಲ. ಈಗ ನಿಮ್ ಮಕ್ಕಳಿಗೆ ಗೊತ್ತಿದೆ, ಆತ್ಮೀಯ ತಂದೆ ನಾವು ಮಕ್ಕಳಿಗೆ ಓದಿಸ್ತಾ ಇದ್ದಾರೆ, ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೋಬೇಕು. ಅಹಂ ಆತ್ಮ ಈ ಶರೀರ ಲೇತಿ ಹೇ, ನನ್ನ ಆತ್ಮ ಈ ಶರೀರವನ್ನ ಧಾರಣೆ ಮಾಡ್ಕೋತೀನಿ, ನನ್ನ ಆತ್ಮ 84 ಜನ್ಮವನ್ನ ಪಡಿತೀನಿ. ಹೇಗೆ ಕರ್ಮ ಮಾಡ್ತಿರೋ ಹಾಗೆ ಶರೀರ ಸಿಗುತ್ತೆ, ಶರೀರದಿಂದ ಆತ್ಮ ಹೊರಟೋಗುತ್ತೆ. ಫಿರ್ ಶರೀರ್ ಸೆ ಪ್ಯಾರ್ ನಹಿ ರೇತಾ ಹೈ. ಆತ್ಮ ಹೊರಟೋಗಿರೋ ಈ ಶರೀರದ ಮೇಲೆ ಯಾರಿಗ್ ಪ್ರೀತಿ ಇರುತ್ತೆ? ಆತ್ಮ ಸೆ ಪ್ಯಾರ್ ರೇತಾ ಹೈ. ಈ ಶರೀರ ಡೆಡ್ ಬಾಡಿ ಮೇಲೆ ಯಾರಿಗೂ ಪ್ರೀತಿ ಇರಲ್ಲ. ಹಾಗಾದ್ರೆ ಇಷ್ಟು ದಿನ ಯಾರ ಜೊತೆ ಪ್ರೀತಿ ಇತ್ತೋ? ಆತ್ಮದ ಜೊತೆ. ಆತ್ಮ ಮೇ ಬಿ ಪ್ಯಾರ್ ತಬ್ ಹೇ ಜಬ್ಕಿ ಆತ್ಮ ಶರೀರ್ ಮೇ ಹೇ. ಮತ್ತೆ ಆತ್ಮದ ಮೇಲೂ ಪ್ರೀತಿ ಯಾವಾಗ ಅಂದ್ರೆ ಬರೀ ಆತ್ಮ ಅಲ್ಲ, ಆತ್ಮನು ಈ ಶರೀರದಲ್ಲಿ ಇದ್ದಾಗ. ಪಿತೃ ಅಂತ ಹೇಳಿ ಮನುಷ್ಯರು ಆತ್ಮವನ್ನ ಕರೆಸ್ತಾರೆ. ಶರೀರ ತೋ ಉನ್ಕಾ ಖತಮ್ ಹೋ ಗಯಾ, ಫಿರ್ ಭಿ ಉನ್ಕಿ ಆತ್ಮ ಕೋ ಯಾದ್ ಕರ್ತೆ ಹೈ. ಆ ಶರೀರ ಅಂತೂ ಮಣ್ಣಲ್ಲೋ ಬೆಂಕಿಯಲ್ಲೋ ಹೊರಟೋಯ್ತು, ಆದ್ರೂ ಆ ಆತ್ಮವನ್ನ ನೆನ್ಪು ಮಾಡ್ತಾರೆ. ಆದ್ದರಿಂದ ಬ್ರಾಹ್ಮಣರಲ್ಲಿ ಆತ್ಮವನ್ನ ಕರೆಸ್ತಾರೆ. कहते हैं फलाने की आत्मा आओ, ये भोजन आकर खाओ, गोया ಆತ್ಮ ಮೇ ಮೋಹ रहता है ना. ಇಂತಹ ಆತ್ಮ ಬಾ ನೀನು ಅಂತ ಕರೀತಾರೆ. ಯಾಕೆಂದ್ರೆ ಆತ್ಮಗಳು ಜಗತ್ತಲ್ಲಿ ಬೇಕಾದಷ್ಟು ಅಲ್ದಾಡ್ತಾ ಇದೆಯಲ್ಲ. ಯಾವ ಆತ್ಮನ ಕರೀತಾರೆ ಆ ಆತ್ಮ ಆ ಶರೀರದಲ್ಲಿ ಬರುತ್ತೆ. ಬಾವೆ ಹೇಳ್ತಾರೆ ಆತ್ಮನ ಶರೀರದಲ್ಲಿ ಕರೆಸ್ತಾರೆ, ಯಾಕೆಂದ್ರೆ ಆತ್ಮದ ಮೇಲೆ ಮೋಹ ಇರುತ್ತೆ. परंतु पहले शरीर में मोह था, वह शरीर याद आता था, ऐसा नहीं समझते थे हम आत्मा को बुलाते हैं. ಬಾವೆ ಹೇಳ್ತಾರೆ ಮೊದಲು ಶರೀರದ ಮೇಲೆ ಮೋಹ ಇತ್ತು, ಶರೀರನೇ ನೆನಪಿಗೆ ಬರುತ್ತೆ. ನೋಡಿ, ಯಾರೇ ಶರೀರ ಬಿಟ್ಟ ಮೇಲೂ ನೆನಪು ಬರೋದು ಶರೀರನೇ ನೆನಪಿಗೆ ಬರುತ್ತೆ. ಹಂಗಲ್ಲ, ನಾವು ಆತ್ಮನ ಕರೆಸ್ತೀವಿ ಅನ್ನೋದು ಏನೋ ಅಷ್ಟು ಸ್ಪಷ್ಟವಾಗಿ ಯಾರಿಗೂ ಗೊತ್ತಿಲ್ಲ. ಆತ್ಮನೇ ಈ ಶರೀರದ ಮೂಲಕ ಎಲ್ಲವನ್ನೂ ಮಾಡುತ್ತೆ. ಆತ್ಮವನ್ನೇ ಇನ್ನೊಂದು ಶರೀರದಲ್ಲಿ ಕರೆಸೋದು. ಆತ್ಮ ತನ್ನ ಒಳ್ಳೆ ಕೆಟ್ಟ ಕರ್ಮಗಳ ಅನುಸಾರ ಸಂಸ್ಕಾರ ತಗೊಂಡು ಹೋಗುತ್ತೆ. ಮೊಟ್ಟ ಮೊದಲು ದೇಹ ಅಭಿಮಾನ, ಬಾವೆ ಹೇಳ್ತಾರೆ, ಮತ್ತೆ ಅದರ ನಂತರ ಬೇರೆ ವಿಕಾರಗಳು ಬರುತ್ತೆ. ಸಬ್ಕೋ ಮಿಲಾಕರ್ ಕಹಾ ಜಾತಾ ವಿಕಾರಿ. ದೇಹಾಭಿಮಾನ ವಿಕಾರಗಳು ಎಲ್ಲವೂ ಸೇರ್ಕೊಂಡ್ಬಿಡುತ್ತೆ, ಅವ್ರಿಗೆ ಹೇಳಲಾಗುತ್ತೆ ವಿಕಾರಿ. ಜೈಸೆ ವಿಕಾರ ನಹಿ ಉನ್ಕೋ ಕಹಾ ಜಾತಾ ನಿರ್ವಿಕಾರಿ. ಯಾರಲ್ಲಿ ಯಾವುದೇ ವಿಕಾರಗಳಿಲ್ಲ ಅವ್ರಿಗೆ ಹೇಳಲಾಗುತ್ತೆ ನಿರ್ವಿಕಾರಿ. ಇದು ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಅವಶ್ಯಕವಾಗಿ ಭಾರತದಲ್ಲಿ ಯಾವಾಗ ದೇವಿ ದೇವತೆಗಳಿದ್ರು ಅವರಲ್ಲಿ ದೈವಿ ಗುಣಗಳಿತ್ತು. ಈ ಲಕ್ಷ್ಮೀನಾರಾಯಣರು ಇವರು ದೇವಿ ದೇವತಾ ಧರ್ಮದವರು. ಹೇಗೆ ಕ್ರಿಶ್ಚಿಯನ್ ಧರ್ಮ ಮೇಲ್ ಅಥವಾ ಫೀಮೇಲ್ ಸಬ್ ಕ್ರಿಶ್ಚಿಯನ್. ಕ್ರಿಶ್ಚಿಯನ್ ಧರ್ಮದಲ್ಲಿ ಸ್ತ್ರೀ ಪುರುಷ ಎಲ್ಲರೂ ಕ್ರಿಶ್ಚಿಯನ್ಸೇ ಅಲ್ವಾ. ये भी कहा जाता देवी देवता राजा रानी प्रजा सब देवी देवता धर्म के है. ದೇವತಾ ಧರ್ಮ ಅಂತ ಹೇಳಲಾಗುತ್ತೆ ಅಂದ್ರೆ ಇದರಲ್ಲೂ ಸ್ತ್ರೀ ಪುರುಷ ದೇವಿ ದೇವತಾ ಅಂತ ಹೇಳಲಾಗುತ್ತೆ. ಪ್ರಜೆಗಳು ಎಲ್ಲರನ್ನೂ ಕೂಡ ದೇವಿ ದೇವತಾ ಧರ್ಮದವರೇ. ये बहुत ऊंच सुख देने वाला ಧರ್ಮ है. ಎಲ್ಲದಕ್ಕಿಂತ ಉನ್ನತವಾಗಿರೋ, ಎಲ್ಲದಕ್ಕಿಂತ ಹೆಚ್ಚು ಸುಖ ಕೊಡುವ ಧರ್ಮ ಯಾವುದು? ದೇವಿ ದೇವತಾ ಧರ್ಮ. ಮಕ್ಕಳು ಹಾಡು ಕೇಳಿದ್ರಿ, ಏನ್ ಹಾಡು ಕೇಳಿದ್ರಿ? ಈ ಪಾಪದ ಜಗತ್ತಿಂದ ನಮ್ಮನ್ನ ದೂರ ಕರ್ಕೊಂಡು ಹೋಗುವಂತ. ಯಾ ಆತ್ಮಾನೇ ಕಹಾ ಬಾಬಾ ಐಸಿ ಜಗ ಲೇ ಚಲೋ ಜಹಾ ಮುಜೆ ಚೈನ್ ಶಾಂತಿ ಹೋ. ಎಲ್ಲ ಆತ್ಮಗಳು ಕರೀತಾರೆ ಬಾಬೋರನ್ನ, ನಮ್ಮನ್ನ ಇಂಥ ಜಾಗಕ್ಕೆ ಕರ್ಕೊಂಡೋಗು ಎಲ್ಲಿ ನಮ್ಗೆ ಸುಖ ಶಾಂತಿ ಇರುತ್ತೆ, ಅಲ್ಲಿ ಅದು ಸುಖಧಾಮ ಮತ್ತು ಶಾಂತಿಧಾಮ. ಯಹ ಬಡೆ ಬೇಚೈನ್ ಹೇ. ಈ ಜಗತ್ತಲ್ಲಂತೂ ಬಹಳಷ್ಟು ಅಶಾಂತಿ ಇದೆ. ಸತ್ಯಯುಗದಲ್ಲಿ ಯಾವುದೇ ಅಶಾಂತಿ ಇರೋದಿಲ್ಲ. ಆತ್ಮ ಜಾನ್ತಿ ಹೇ ಬಾಬಾ ಬಿಗರ್ ಕೊಯ್ ಚೈನ್ ಕಿ ದುನಿಯಾ ಮೇ ಲೇ ಜಾ ನಹಿ ಸಕ್ತೆ. ಆತ್ಮ ಗೊತ್ತಿದೆ, ನಾವು ಮಕ್ಕಳಿಗೆ ಗೊತ್ತಿದೆ, ಬಾಬೋರ ವಿನಃ ಯಾರು ನಮ್ಮನ್ನ ಶಾಂತಿಯ ಜಗತ್ತಿಗಾಗ್ಲಿ ಸುಖ ಶಾಂತಿಯ ಜಗತ್ತಿಗಾಗ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ.
ಬಾಬಾ ಹೇಳ್ತಾರೆ, ಮುಕ್ತಿ ಹಾಗೂ ಜೀವನ್ ಮುಕ್ತಿ ಎರಡೂ ಉಡುಗೊರೆಯನ್ನ ನಾನು ಕಲ್ಪ ಕಲ್ಪದಲ್ಲೂ ತರ್ತೀನಿ. ಪರಂತು ತುಮ್ ಭೂಲ್ ಜಾತೆ ಹೋ ಡ್ರಾಮಾ ಮೇ ಭೂಲ್ ನಾಹಿ. ಆದ್ರೆ ಆಮೇಲೆ ನೀವು ಮರ್ತು ಬಿಡ್ತೀರಿ. ಯಾಕೆ ಮರ್ತು ಬಿಡ್ತೀರಿ? ಮರೆಯೋದು ಡ್ರಾಮಾದಲ್ಲಿ ಇದೆ. ಸಾ ಭೂಲ್ ಜಾಯೆ ತಪ್ ತೋ ಮ್ಯಾವ್. ಎಲ್ಲರೂ ಮರ್ತ ಮೇಲೆ ಅಲ್ವಾ ನಾನ್ ಬಂದ್ ನೆನಪಿಸ್ಕೊಡ್ಬೇಕಾಗತ್ತೆ. ಈಗ ನೀವು ಬ್ರಾಹ್ಮಣರಾಗಿದ್ದೀರಿ, ನಿಮ್ಗೆ ನಿಶ್ಚಯ ಇದೆ ನಾವೇ 84 ಜನ್ಮವನ್ನ ಪಡೆಯೋದು. जो पूरा ज्ञान नहीं उठाएंगे पहले नई दुनिया में भी नहीं आएंगे. ಯಾರು ಈ ಜ್ಞಾನವನ್ನ ಸಂಪೂರ್ಣವಾಗಿ ಧಾರಣೆ ಮಾಡ್ಕೊಳ್ಳೋದಿಲ್ವೋ ಅವರು ಮೊದಲು ಹೊಸ ಜಗತ್ತಲ್ಲೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ತ್ರೇತಾ ಅಥವಾ ತ್ರೇತಾದ ಅಂತ್ಯದಲ್ಲಿ ಬರ್ಬೇಕಾಗತ್ತೆ. ಯಾರು ಈ ಜ್ಞಾನನ ಚೆನ್ನಾಗಿ ಯಾರು ಧಾರಣೆ ಮಾಡ್ಕೊಳ್ಳಲ್ಲ ಅವರು. ಎಲ್ಲವೂ ಆಧಾರಿತವಾಗಿದೆ ಅವರವರ ಪುರುಷಾರ್ಥದ ಆಧಾರದ ಮೇಲೆ. ಸತ್ಯಯುಗದಲ್ಲಿ ಸುಖ ಇತ್ತು, ಅಲ್ಲಿ ರಾಜ್ಯ ಯಾರ್ದಿತ್ತು? ಈ ಶ್ರೀ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. अच्छा इनके इसके अगले जन्म में कौन थे किसको पता नहीं है. ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಆ ಲಕ್ಷ್ಮೀನಾರಾಯಣರು ಅದರ ಪೂರ್ವ ಜನ್ಮದಲ್ಲಿ ಯಾರಾಗಿದ್ರು? ಅವರು ಎಲ್ಲಿದ್ರು? ಇದು ಯಾರಿಗೂ ಗೊತ್ತಿಲ್ಲ. ಅದರ ಪೂರ್ವ ಜನ್ಮದಲ್ಲಿ ಅವರು ಬ್ರಾಹ್ಮಣರಾಗಿದ್ರು. ಅದಕ್ಕಿಂತ ಇನ್ನು ಹಿಂದಕ್ಕೆ ಹೋಗಿ ಅದರ ಪೂರ್ವ ಜನ್ಮದಲ್ಲಿ ಅವರು ಶೂದ್ರರಾಗಿದ್ರು. ಈ ವರ್ಣಗಳ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಂಡು ಬೇರೆಯವರಿಗೆ ತಿಳಿಸ್ಕೊಡ್ಬೋದು. ಅಭಿ ತುಮ್ ಸಮಜ್ತೆ ಹೋ ಹಮ್ 21 ಜನ್ಮೋं के लिए चैन पाएंगे. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ 21 ಜನ್ಮಕ್ಕೆ ನಾವು ಶಾಂತಿಯನ್ನ ಪಡ್ಕೊಳ್ತೀವಿ. ಬಾಬೋರ್ ನಮ್ಗೆ ಆ ದಾರಿ ತೋರಿಸ್ತಾ ಇದ್ದಾರೆ. ನಾವೀಗ ಪತೀತರು, ಅದರಿಂದ ಅಶಾಂತಿ ದುಃಖಿಗಳಾಗಿದ್ದೀವಿ. ಎಲ್ಲಿ ಶಾಂತಿ ಇದೆ ಅದಕ್ಕೆ ಸುಖ ಶಾಂತಿ ಅಂತ ಹೇಳಲಾಗುತ್ತೆ. तो अब तुम बच्चों की बुद्धि में आदि मध्य अंत का ज्ञान. ಈಗ ನಿಮ್ಮ ಮಕ್ಕಳ ಬುದ್ಧಿಯಲ್ಲಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ. ನಿಮಗೆ ಗೊತ್ತಿದೆ ಅವಶ್ಯಕವಾಗಿ ಸತ್ಯುಗಿ ಭಾರತ ಎಷ್ಟು ಸುಖವಾಗಿತ್ತು. ದುಃಖ ಅಥವಾ ಅಶಾಂತಿಯ ಹೆಸರೇ ಇರ್ಲಿಲ್ಲ. ಈಗ ನೀವು ಪುರುಷಾರ್ಥ ಮಾಡ್ತಾ ಇದ್ದೀರಿ ಸ್ವರ್ಗಕ್ಕೆ ಹೋಗ್ಲಿಕ್ಕೆ. ಅಭಿ ತುಮ್ ಬನೆ ಹೋ ಈಶ್ವರಿಯ ಸಂಪ್ರದಾಯಕ್ಕೆ. ಈಗ ನೀವು ಈಶ್ವರನ ಸಂಪ್ರದಾಯದವರು. ನಿಮ್ಮನ್ನ ಬಿಟ್ಟು ಇಡೀ ಜಗತ್ತಲ್ಲಿ ಇರೋರು ಎಲ್ಲರೂ ಆಸುರಿ ಸಂಪ್ರದಾಯದವರು. कहते हैं ना ಪಾಪಾತ್ಮ ಆತ್ಮಾಯೇ ಅನೇಕ ಹೇ ಪರಮಾತ್ಮ ಏಕ ಹೇ. ನೋಡಿ ಆತ್ಮಕ್ಕೆ ಹೇಳ್ತಾರಲ್ವಾ, ಪಾಪಾತ್ಮ ಪುಣ್ಯಾತ್ಮ ಮಹಾತ್ಮ ಎಲ್ಲ ಹೇಳ್ತಾರಲ್ವಾ. ಆತ್ಮಗಳು ಅನೇಕರು, ಪರಮಾತ್ಮ ಒಬ್ಬರು. ಎಲ್ಲ ಆತ್ಮಗಳು ನೀವು ಬ್ರದರ್ಸ್, ಸಹೋದರರು. ಎಲ್ಲ ಆತ್ಮಗಳಿಗೆ ತಂದೆ ಪರಮಾತ್ಮ. ಆದ್ರೆ ಸ ಪರಮಾತ್ಮ ಹೋನೈ ಸತ್ತೆ. ಎಲ್ಲರಿಗ್ ತಂದೆ ಪರಮಾತ್ಮನೇ ಹೊರತು ಎಲ್ಲರೂ ಪರಮಾತ್ಮ ಅಲ್ಲ. ಇಷ್ಟು ಚಿಕ್ಕ ಮಾತು ಮನುಷ್ಯರ ಬುದ್ಧಿಗೆ ಬರೋದೇ ಇಲ್ಲ. ಬಾಬಾ ಹೇಳ್ತಾರೆ ಇಡೀ ಜಗತ್ತು ಬಹುದೊಡ್ಡ ಬೇಹದ್ದಿನ ಟಾಪು ಇದು, ಬೇಹದ್ದಿನ ದ್ವೀಪ ಇದು. ಚೋಟೆ ಚೋಟೆ ಟಾಪು ಹೋತೆ ಇಸ್ ಬೇಹದ್ ಟಾಪು ಪರ್ ರಾವಣ ಕಾ ರಾಜ್ಯ ಹೇ. ಹೇಳ್ತಲ್ಲ ಲಂಕೆಯಲ್ಲಿ ರಾವಣನ ರಾಜ್ಯ ಇತ್ತು, ಅದೊಂದು ದ್ವೀಪ ಇತ್ತು ಅಂತ ಹೇಳಿ ಬಾಬಾ ಹೇಳ್ತಾರೆ ಈ ಜಗತ್ತೇ ಬೇಹದ್ದಿನ ಟಾಪು. ಎಲ್ಲೋ ಶ್ರೀಲಂಕೆಯಲ್ಲಿ ರಾವಣ ರಾಜ್ಯ ಅಲ್ಲ, ಇವತ್ತು ಇಡೀ ವಿಶ್ವದಲ್ಲೇ ರಾವಣಂದೇ ರಾಜ್ಯ ನಡೀತಾ ಇರೋದು. ಈ ಮಾತುಗಳು ಮನುಷ್ಯರಿಗೆ ಗೊತ್ತಿಲ್ಲ. ಅವರು ಕೇವಲ ಕತೆಗಳನ್ನ ಕುತ್ಕೊಂಡು ಹೇಳ್ತಾರೆ, ಕತೆಗಳನ್ನ ಕೇಳ್ತಾರೆ. ಕಹಾನಿಕೋ ಜ್ಞಾನ ನಹಿ ಕಹಾ ಜಾತ. ಕತೆಯನ್ನ ಜ್ಞಾನ ಅಂತ ಹೇಳೋದಿಲ್ಲ, ಕತೆಯನ್ನ ಕಾಲಕ್ಷೇಪ ಅಂತ ಹೇಳ್ತಾರೆ. ಕಾಲ ಕಳಿಯೋದಕ್ಕೆ ಕತೆಗಳು. ಉನ್ಸೆ ಮನುಷ್ಯ ಸದ್ಗತಿ ಕೋ ಪಾ ನಹಿ ಸಕ್ತೆ. ಕತೆಗಳನ್ನ ಕೇಳ್ತಾ ಕುತ್ಕೊಳ್ಳೋದ್ರಿಂದ, ಕತೆಗಳನ್ನ ಹೇಳ್ತಾ ಕುತ್ಕೊಳ್ಳೋದ್ರಿಂದ ಯಾವುದೇ ಮನುಷ್ಯ ಸದ್ಗತಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸದ್ಗತಿ ಜ್ಞಾನದಿಂದ ಸದ್ಗತಿ ಸಿಗುತ್ತೆ. ಜ್ಞಾನ ಕೊಡೋರೊಬ್ಬರೇ ತಂದೆ, ದೂಸರನ ಕೊಯ್. ಬಾಬೋರ್ ವಿನಃ ಯಾರು ಜ್ಞಾನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಭಕ್ತರ ಭಗವಂತ ಬಂದು ಭಕ್ತರನ್ನ ರಕ್ಷಣೆ ಮಾಡ್ತಾರೆ. ಮನುಷ್ಯರು ಮನುಷ್ಯರನ್ನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಶಿವಬಾಬಾ ಸಭೀ ಬಚ್ಚೋಂಕೋ ವರ್ಸಾ ದೇತೆ. ಶಿವಬಾಬಾ ಅವರೇ ಎಲ್ಲ ಮಕ್ಕಳಿಗೂ ಆಸ್ತಿ ಕೊಡ್ತಾರೆ. ಅವರೇ ತಂದೆ, ಶಿಕ್ಷಕ, ಸದ್ಗುರು ಎಲ್ಲ ಅವರೇ.
ಇನ್ನೂ ಏನೆಲ್ಲ ಆಗಿದ್ದಾರೆ ಬಾಬೋರು, ಈ ಜಗತ್ತಲ್ಲಿ ಏನೆಲ್ಲ ವೃತ್ತಿಗಳಿದೆಯಲ್ಲ, ಏನೆಲ್ಲ ಕರ್ತವ್ಯಗಳಿದೆ, ಅದೆಲ್ಲ ಬಾಬೋರ್ದು. ವಕೀಲ್, ಬ್ಯಾರಿಸ್ಟರ್ ಎಲ್ಲನೂ ಬಾಬೋರೆ. ಏಕೆಂದ್ರೆ ಹೆಂಗೆ ವಕೀಲರು ಬಂಧನಗಳಿಂದ ಸಮಸ್ಯೆಗಳಿಂದ ಬಿಡಿಸ್ತಾರೋ ಸಿಕ್ಕಾಕಿಸ್ತಾರೋ ಇವತ್ತಿನ ವಕೀಲರು ಬೇರೆ. ಆದ್ರೆ ಬಾಬಾ ಹೇಳ್ತಾರೆ वकील बैरिस्टर भी है क्योंकि जमघटों की सजा से छुड़ाने वाला है. ಬಾಬೋರು ಯಮದೂತನ ಶಿಕ್ಷೆಯಿಂದ ಬಿಡಿಸುವಂತ ಬ್ಯಾರಿಸ್ಟರ್ ಬಾಬೋರು. ಸತ್ಯಯುಗದಲ್ಲಿ ಯಾವುದೇ ಜೈಲ್ ಇಲ್ಲ, ಅಲ್ಲಿ ಕೊಯ್ ಬಿ ಜೈಲ್ ಮೇ ನಹಿ ಜಾಯಂಗೆ, ಯಾವ ಜೈಲು ಇಲ್ಲ, ಗರ್ಭ ಜೈಲು ಇಲ್ಲ, ದುಃಖದ ಜೈಲು ಇಲ್ಲ. ಬಾಬೋರ್ ಎಲ್ಲ ಜೈಲಿಂದ ನಿಮ್ಮನ್ನ ಬಿಡಿಸ್ತಾರೆ. ಬಚ್ಚೋं की सर्वश्रेष्ठ सब मनोकामनाएं पूरी होती है. ಈಗ ಸಂಗಮ ಯುಗದಲ್ಲೇ ನೀವು ಮಕ್ಕಳ ಸರ್ವಶ್ರೇಷ್ಠವಾಗಿರೋ ಎಲ್ಲ ಮನೋಕಾಮನೆಗಳು ಪೂರ್ಣ ಆಗುತ್ತೆ. ರಾವಣನಿಂದ ಅಶುದ್ಧ ಕಾಮನೆಗಳು ಪೂರ್ಣ ಆಗುತ್ತೆ, ಬಾಬೋರಿಂದ ಶುದ್ಧ ಕಾಮನೆಗಳು ಪೂರ್ಣ ಆಗುತ್ತೆ. ಶುದ್ಧ ಕಾಮನೆಗಳು ಪೂರ್ಣ ಆಗೋದ್ರಿಂದ ನೀವು ಸದಾ ಸುಖವಾಗಿರ್ತೀರಾ. ಅಶುದ್ಧ ಕಾಮನೆಗಳು ಪೂರ್ಣ ಆದ್ರೆ ಈ ಪತಿತರು, ವಿಕಾರಿಗಳು, ದುಃಖಿಗಳು ಆಗ್ತೀರಿ. ಎರಡು ಕಾಮನೆಗಳೇ, ಅಶುದ್ಧ ಕಾಮನೆ, ಶುದ್ಧ ಕಾಮನೆಗಳು. ಪಾವನ್ रहने वालों को ಬ್ರಹ್ಮಚಾರಿ ಕಹಾ ಜಾತಾ, ತುಮ್ಕೋ ಭಿ ಪವಿತ್ರ रहना है. ನೋಡಿ, ಜಗತ್ತಲ್ಲೂ ಯಾರು ಪವಿತ್ರವಾಗಿರ್ತಾರೆ ಅವರಿಗೆ ಬ್ರಹ್ಮಚಾರಿಗಳು ಅಂತ ಹೇಳ್ತಾರೆ. ನೀವುನು ಈ ಒಂದು ಜನ್ಮ ಪವಿತ್ರವಾಗಿರಿ ಹಾಗೂ ಪವಿತ್ರ ಜಗತ್ತಿಗೆ ಮಾಲೀಕರಾಗ್ತೀರಿ. ಪತಿತರಿಂದ ಪಾವನ ಒಬ್ಬ ತಂದೆನೇ ಮಾಡ್ತಾರೆ. ಸಾಧು ಸಂತರು ಮುಂತಾದವರು ಎಲ್ಲರೂ ವಿಕಾರದಿಂದನೇ ಜನ್ಮ ಪಡೆಯೋದು. ದೇವತಾओं के लिए ऐसा थोड़ी कहेंगे. ಆದ್ರೆ ದೇವತೆಗಳದ್ದು ಜನ್ಮ ಆತರ ಅಲ್ಲ, ಅಲ್ಲಿ ಯಾವುದೇ ವಿಕಾರಗಳು ಇರೋದಿಲ್ಲ, ಅದು ಪಾವನ ಜಗತ್ತು. ಲಕ್ಷ್ಮೀನಾರಾಯಣರು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ರು, ಭಾರತ ಪವಿತ್ರವಾಗಿತ್ತು. ಅಭಿ ತುಮ್ ಸಮಜ್ತೆ ಹೋ, ಇದೆಲ್ಲ ಅವಾಗ ಗೊತ್ತಿರ್ಲಿಲ್ಲ, ಈಗ ನಿಮ್ಮ ಮಕ್ಕಳಿಗೆಲ್ಲ ಗೊತ್ತಿದೆ. ಸತ್ಯಯುಗದಲ್ಲಿ ಪ್ಯೂರಿಟಿ ಇತ್ತು, ಪೀಸ್ ಪ್ರಾಸ್ಪಾರಿಟಿ ಇತ್ತು, ಶಾಂತಿ ಮತ್ತು ಸಂಪತ್ತು ಎಲ್ಲವೂ ಇತ್ತು, ಎಲ್ಲ ಪ್ರಕಾರದ ಸುಖ ಇತ್ತು. ರಾವಣ ರಾಜ್ಯ ಎಲ್ಲಿಂದ ಆಯ್ತೋ ಅಲ್ಲಿಂದ ಕೆಳಗೆ ಬೀಳ್ತಾ ಬಂದಿದ್ದೀರಿ. ಅವಿತೋ ಕೊಯ್ ಕಾಮ್ಕೆ ನಹಿ ರಹೆ, ಈಗ ನೀವೇನು ಉಪಯೋಗಕ್ಕೆ ಇಲ್ಲದೆ ಇರೋರು, ಏಕದಮ್ ಕವಡೆ ತರ ಆಗ್ಬಿಟ್ಟಿದ್ದೀರಿ. ಮತ್ತೆ ಪುನಃ ವಜ್ರದಂತೆ ಬಾಬೋರ್ ಮೂಲಕ ಆಗ್ತೀರಿ. ಭಾರತ ಯಾವಾಗ ಸತ್ಯುಗ ಇತ್ತು ವಜ್ರ ಸಮಾನ ಇತ್ತು, ಈಗ ಕವಡೆ ತರ ಆಗಿದೆ. ವಹಾ ತೋ ಪಾಪ ಕಾ ನಾಮ್ ನಹಿ ಹೇ, ಅಬ್ ತೋ ಕೌಡಿ ಮಿಸಲ್ ಬಿ ನಹಿ, ಕವಡೆಗಿಂತ ಇನ್ನೂ ಕನಿಷ್ಠ ಆಗಿದ್ದಾರೆ ಈಗ. ಅಲ್ಲಿ ಯಾವುದೇ ಪಾಪದ ಹೆಸರಿಲ್ಲ. ತಮ್ಮ ಧರ್ಮ ಯಾವುದು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಮನುಷ್ಯರಿಗೆ ಇವಾಗ ಎಷ್ಟೊಂದು ಪಾಪ ಮಾಡ್ತಾ ಇರ್ತಾರೆ, ಇಲ್ಲೆಷ್ಟು ಪಾಪ ಮಾಡ್ತಾರೆ, ಅಲ್ಲಿ ಪಾಪ ಅಂದ್ರೆ ಏನು ಅನ್ನೋದೇ ಗೊತ್ತಿರೋದಿಲ್ಲ. ನೀವು ದೇವಿ ದೇವತಾ ಧರ್ಮದವರು, तो नामी ग्रामी हो, देवताओं के ढेर चित्र है, ನೀವೇ ವಿಶ್ವಕ್ಕೆ ಪ್ರಸಿದ್ಧವಾಗಿರೋರು. ದೇವತೆಗಳದ್ದು ಎಷ್ಟೊಂದು ಚಿತ್ರಗಳಿದೆ. ಅವ್ರ ಧರ್ಮ ಮೇ ದೇಖೆಂಗೆ ಏಕಿ ಚಿತ್ರ ರೇತಾ ಹೈ, ಬೇರೆ ಧರ್ಮಗಳಲ್ಲಿ ಒಬ್ರದೇ ಚಿತ್ರ ಇರುತ್ತೆ, ಒಬ್ಬ ಕ್ರೈಸ್ತೋ ಬುದ್ಧನೋ ಶಿವನೋ ಒಂದೇ ಚಿತ್ರ ಇರುತ್ತೆ. ಕ್ರೈಸ್ಟ್ ಅಂದ್ರೆ ಕ್ರಿಶ್ಚಿಯನ್ಸ್ ಕ್ರೈಸ್ತನ್ ನೆನ್ಪ್ ಮಾಡ್ತಾರೆ, ಬೌದ್ಧಿಸ್ಟ್ ಒಬ್ಬ ಬುದ್ಧನನ್ನೇ ನೆನ್ಪ್ ಮಾಡ್ತಾರೆ. ಬಾಬಾ ಹೇಳ್ತಾರೆ ಅವರಲ್ಲಿರೋ ಸಿಸ್ಟರ್ಸ್ಗೆ ನನ್ಸ್ ಅಂತ ಕರೀತಾರೆ. नन्स मना सिवाय एक क्राइस्ट के और कोई नहीं, इसलिए कहते नन बट ಕ್ರೈಸ್ಟ್ ಬ್ರಹ್ಮಚಾರಿ रहते हैं. ನನ್ಸ್ ಅಂದ್ರೆ ಒಬ್ಬ ಕ್ರೈಸ್ಟ್ ಅನ್ನ ನೆನ್ಪ್ ಮಾಡೋದು. ಕ್ರೈಸ್ಟ್ ಯಾರನ್ನ ನೆನ್ಪ್ ಮಾಡಿದ್ರು? ಗಾಡ್ ಫಾದರ್ನ, ಇಬ್ಬರನ್ನು ನೆನ್ಪ್ ಮಾಡ್ತಾರೆ. ಆದ್ದರಿಂದ ನನ್ಸ್ ಅಂದ್ರೆ ನನ್ ಬಟ್ ಒನ್, ಒಬ್ಬನ್ ಬಿಟ್ಟು ಮತ್ ಯಾರು ಇಲ್ಲ ಅಂತ. ಒಬ್ಬ ಶಿವಬಾಬಾವರ ಹೊರತು ಮತ್ ಯಾರು ಇಲ್ಲ. ಯಾಕೆಂದ್ರೆ ಕ್ರೈಸ್ಟ್ ಆಗ್ಲಿ ಬುದ್ಧ ಆಗ್ಲಿ ಅವ್ರೊಬ್ಬರನ್ನೇ ಯಾರು ನೆನ್ಪ್ ಮಾಡಕ್ ಆಗೋದಿಲ್ಲ. ಯಾಕೆಂದ್ರೆ ಅವರಿಗೂ ಕೊಡೋ ದಾತನನ್ನು ನೆನ್ಪ್ ಮಾಡ್ಬೇಕಾಗತ್ತೆ. ಉನೋಕಿ ಬುದ್ಧಿ ಮೇ ಫಿರ್ ಬಿ ದೋ ಆ ಜಾತೆ ಹೇ, ಕ್ರಿಶ್ಚಿಯನ್ಸ್ ನನ್ಸ್ ಬುದ್ಧಿಯಲ್ಲಿ ಇಬ್ರು ಬರ್ತಾರೆ, ಕ್ರೈಸ್ಟ್ ಮತ್ತೆ ಗಾಡ್ ಫಾದರ್. ಕ್ರೈಸ್ಟಿಗೆ ಹೇಳ್ತಾರೆ ಗಾಡ್ ಫಾದರ್ ಮಗ ಇದ್ರು ಅಂತ. ಅಂದ್ರೆ ಕ್ರೈಸ್ಟ್ ಗಾಡ್ ಫಾದರ್ನ ಮಗ.
परंतु उनको गॉड की नॉलेज नहीं है. ಆದ್ರೆ ಕ್ರೈಸ್ಟ್ಗೆ ಪರಮಾತ್ಮನ ಜ್ಞಾನ ಇಲ್ಲ. ನೀವು ಮಕ್ಕಳಿಗೆ ಜ್ಞಾನ ಇದೆ. ಇಡೀ ಜಗತ್ತಲ್ಲಿ ऐसा कोई नहीं जिसको परमात्मा की नॉलेज. ಪ್ರಪಂಚದಲ್ಲಿ ಯಾರು ಒಬ್ರು ಇಲ್ಲ ಪರಮಾತ್ಮನ ಜ್ಞಾನ ಇರೋರು. ಬಾಬನ್ ಮಕ್ಕಳು ಬಿಟ್ಟು ನೋಡಿ ಎಷ್ಟು ನಶೆ ಖುಷಿ ಇರ್ಬೇಕಂತ. ಈ ಮಕ್ಕಳಿಗೆ ಜ್ಞಾನ ಇದೆ. ಸಾರಿ ದುನಿಯಾ ಮೇ ऐसा कोई नहीं जिसको परमात्मा की नॉलेज. ಪ್ರಪಂಚದಲ್ಲೇ ಯಾರು ಇಲ್ಲ ನಿಮ್ಮ ಹೊರತಾಗಿ ಯಾರಿಗೆ ಪರಮಾತ್ಮನ ಜ್ಞಾನ ಇದೆ ಅಂತ. ಪರಮಾತ್ಮ ಎಲ್ಲಿರ್ತಾರೆ, ಯಾವಾಗ ಬರ್ತಾರೆ, ಅವ್ರದ್ದು ಏನ್ ಪಾತ್ರ ನಡೆಯುತ್ತೆ, ಇದು ಯಾರಿಗೂ ಗೊತ್ತಿಲ್ಲ. ಭಗವಾನ್ ಕೋ ಜಾನಿ ಜಾನನ್ ಹಾರ್ ಕೇತೆ ಹೇ. ಭಗವಂತನಿಗೆ ಸರ್ವಜ್ಞ ಅಂತ ಹೇಳ್ತಾರೆ. ತಿಳ್ಕೊತಾರೆ. ನಮ್ಮೆಲ್ಲರ ಹೃದಯದ ಮಾತುಗಳನ್ನು ಅವ್ರು ತಿಳ್ಕೊಳ್ತಾರೆ. ಎಲ್ಲರಲ್ಲಿದ್ದು ನೋಡ್ತಾರೆ. ಹಂಗಿಲ್ಲ. ಬಾಬಾ ಹೇಳ್ತಾರೆ ಮೇ ನಹಿ ಜಾನ್ತಾ ಹೂಂ ಉನ್ಕೋ ಕ್ಯಾ ಪಡಿ ಹೇ ಜೋ ಹರ್ ಏಕ್ ಕಿ ದಿಲ್ ಕೋ ಬೇಟ್ ರೀಡ್ ಕರೂಂಗಾ. ನನಗೇನಾಗಿದೆ, ನಿಮ್ ಮನ್ಸಲ್ಲಿ ಹೃದಯದಲ್ಲಿ ಏನ್ ನಡೆಯುತ್ತೆ ಅಂತ ಕುತ್ಕೊಂಡು ನಾನು ತಿಳ್ಕೊಳ್ಳೋ ಪ್ರಯತ್ನ ಯಾಕೆ ಮಾಡಕ್ ಹೋಗ್ಬೇಕು. ಡ್ರಾಮಾದ ಡೈರೆಕ್ಟ್ರಿಗೆ ಎಲ್ಲರದು ಗೊತ್ತಿದೆ. ತಿಳ್ಕೊಳಕ್ಕೇನು ಯಾರು ಒಳಗಡೆ ಕುತ್ಕೊಂಡು ಟೈಮ್ ಕೊಟ್ಟು ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಬಾಬೋರ್ ಬಂದಿದರೆ ಪತೀತರನ್ನು ಪಾವನ ಮಾಡ್ಲಿಕ್ಕೆ. ಅಗರ್ ಕೊಯ್ ಪವಿತ್ರ ನಹಿ ರೇತೆ ಜೂಟ್ ಬೋಲ್ತೆ ತೋ ನುಕ್ಸಾನ್ ಅಪ್ನೆ ಕೋ ಪೌಂಚಾಯಂಗೆ. ಬಾಬಾ ಹೇಳ್ತಾರೆ ನಾನು ಹೇಳೋದು ನನ್ನ ಆದೇಶ ಏನು, ಪವಿತ್ರವಾಗಿರಿ. ಆದ್ರೆ ಕೆಲವರು ಪವಿತ್ರವಾಗಿ ಇರೋದಿಲ್ಲ, ವಿಕಾರದಲ್ಲೇ ಬಿದ್ದಿರ್ತಾರೆ, ಸುಳ್ಳು ಹೇಳ್ತಾರೆ. ಇಲ್ಲಿ ಬಂದು ನಾವು ಪವಿತ್ರವಾಗಿದ್ದೀವಿ, ನಾವು ಮಧುಬನಕ್ಕೆ ಹೋಗ್ತೀವಿ, ನಾವು ಬಾಬನ್ ಮಿಲ್ನ ಮಾಡ್ತೀವಿ ಅಂತ ಹೇಳಿ. ಬಾಬಾ ಹೇಳ್ತಾರೆ ಸುಳ್ಳು ಹೇಳಿದ್ರೆ ತನಗೆ ತಾನೇ ಹಾನಿ ಮಾಡ್ಕೊಳ್ತಾರೆ, ತನ್ನ ಕಾಲ ಮೇಲೆ ತಾನೇ ಕೊಡ್ಲಿ ಹಾಕೋತಾರೆ. ಗಾಯನ ಇದೆ, ದೇವತೆಗಳ ಸಭೆಗೆ ಅಸುರ ಹೋಗಿ ಕುತ್ಕೊಂಡಿದ್ದು, ಅಲ್ಲಿ ಅಮೃತ ಹಂಚ್ತಾ ಇದ್ರು. कोई विकार में जाकर फिर चिपकर हाय बैठते तो वसुर हुएना. ಅಮೃತ ಹಂಚುವಾಗ ಅಲ್ಲಿದ್ದು ಕೆಟ್ಟ ವಾಸನೆ ಬರ್ತಾ ಇತ್ತು, ಅದಕ್ಕೆ ಅವರಿಗೆ ಶಾಪ ಸಿಕ್ತು ಅಂತ. ಬಾಬಾ ಹೇಳ್ತಾರೆ ಯಾವುದೇ ವಿಕಾರಕ್ಕೆ ವಶ ಆಗಿ ಮತ್ತೆ ಬಚ್ಚಿಟ್ಕೊಂಡ್ ಬಂದು ಇಲ್ಲಿ ಕುತ್ಕೊಳ್ತಾರೆ ಅಂದ್ರೆ ಅವರಿಗೆ ಅಸುರರು ಅಂತಾನೆ ಕರೆಯೋದು. ಆಪೇ ಹಿ ಅಪನಾ ಪದ್ ಭ್ರಷ್ಟ ಕರ್ದೇಂಗೆ. ತಮ್ಮ ಪದವಿನ ತಾನೇ ಭ್ರಷ್ಟ ಮಾಡ್ಕೊತಾರೆ. ಪ್ರತಿಯೊಬ್ಬರು ತನ್ನ ಪುರುಷಾರ್ಥ ಮಾಡಿ, ಇಲ್ಲ ಅಂದ್ರೆ ನಿಮ್ಮ ಸತ್ಯ ನಾಶ ನೀವೇ ಮಾಡ್ಕೋತೀರಾ. ಇಲ್ಲಿ ಯಾರಿಗೂ ನಷ್ಟ ಇಲ್ಲ. ಬಾಬೋರಿಗೇನೋ ನಷ್ಟ ಆಗುತ್ತೆ, ಸೆಂಟ್ರಿಗೇನೋ ನಷ್ಟ ಆಗುತ್ತೆ, ಮಧುಬನಕ್ಕೇನೋ ನಷ್ಟ, ಯಾರಿಂದ ಏನೂ ನಷ್ಟ ಇಲ್ಲ. ನೀವು ನಡೆದ್ರೆ ನಿಮಗೂ ಲಾಭ. ಬಾಬಾ ಹೇಳ್ತಾರೆ ಬಾಬೋರಿಗೂ ಅದ್ರ ಪ್ರಾಪ್ತಿ ಅಂದ್ರೆ ಏನ್ ದಾತ ಕೊಡ್ತಾರೆ ಅದು ಪರಿಶ್ರಮ ಪಟ್ಟಿದ್ದು ಸಾರ್ಥಕ ಆಗುತ್ತೆ. ಇಲ್ಲ ಅಂದ್ರೆ ಬಾಬಾ ಹೇಳ್ತಾರೆ ನೀವೇ ನಿಮ್ಗೆ ನಷ್ಟ ಮಾಡ್ಕೊಳ್ತೀರಿ, ಅಂದ್ರೆ ಜನ್ಮ ಜನ್ಮಾಂತರದ ನಷ್ಟ ಆಗುತ್ತೆ, ಮೋಸ ಮಾಡ್ಕೋತೀರಿ. ಪರಂತು ವಿಕಾರ ಮೇ ಜಾತೆ ರೇತೆ, ಹಮ್ ವಿಕಾರ ಮೇ ತೊಡಿ ಜಾತೆ. ಕೆಲವರಂತೂ ಎಷ್ಟೊಂದು ಸುಳ್ಳು ಹೇಳ್ತಾರೆ. ಬಹಳಷ್ಟು ಮಕ್ಕಳು ಇಲ್ಲಿ ಬರ್ತಾರೆ, ಇಂದ್ರ ಸಭೆಯಲ್ಲೋ ಮೇಲು ವತನದಲ್ಲೆಲ್ಲೋ ನಡೆಯೋದಲ್ಲ, ಇಲ್ಲೇ ಬಾಬೋರ್ ಯಾವ ಸಭೆಯಲ್ಲಿ ಬರ್ತಾರೋ ಅದೇ ಇಂದ್ರ ಸಭೆ. ಬಚ್ಚಿಟ್ಕೊಂಡ್ ಬಂದು ಕುತ್ಕೊಳ್ತಾರೆ. ವಿಕಾರಿಗಳು ಅಂತ ಬಾಬೋರಿಗೆ ಗೊತ್ತಿರುತ್ತೆ. ಆದ್ರೆ ಅವ್ರೇನ್ ಹೇಳ್ತಾರೆ, ನಾವೇನ್ ವಿಕಾರದಲ್ಲಿ ಬಿದ್ದಿದೀವ, ನಾವೇನ್ ವಿಕಾರಕ್ಕೆ ವಶ ಆಗ್ತೀವ, ನಾವು ಪವಿತ್ರವಾಗಿದ್ದೀವಿ. ಸುಳ್ಳನ್ನ ಇನ್ ಸ್ವಲ್ಪ ವಾದ ಮಾಡೇ ಮಾತಾಡೋದಲ್ವಾ ಮನುಷ್ಯರು, ಅದನ್ನ ಇನ್ನೂ ಸಮರ್ಥಿಸ್ಕೊಳಕ್ಕೆಲ್ಲ ಹೇಳ್ತಾರೆ. ಏ ಗೋಯಾ ಅಪ್ನೆ ಕೋ ಟಕ್ತೆ. ಯಾರ ಹತ್ರ ಆದ್ರೂ ಸಮರ್ಥಿಸ್ಕೊಂಡು ಪ್ರೂವ್ ಮಾಡ್ಕೊಂಡ್ಬಿಡ್ಬೋದು. ಆದ್ರೆ ಬಾಬಾ ಹೇಳ್ತಾರೆ ತನಗೆ ತಾನೇ ಏನ್ ಮಾಡ್ಕೊತಾರೆ, ತನಗೆ ತಾನೇ ವಂಚಿಸ್ಕೊಳ್ತಾರೆ, ತನ್ನ ಸತ್ಯನಾಶ ತಾನೇ ಮಾಡ್ಕೊಳ್ತಾರೆ. ಪರಂಪಿತ ಪರಮಾತ್ಮ ಯಾರ ರೈಟ್ ಹ್ಯಾಂಡ್ ಧರ್ಮರಾಜ ಇದ್ದಾರೆ, ಉನ್ಕೆ ಹಾಗೆ ಜೂಟ್ ಬೋಲ್ತೆ ಹೇ ಖುದ್ ಹಿ ದಂಡ ಕೆ ಭಾಗಿ ಬನ್ ಜಾತೆ ಹೇ. ಬಾಬೋರ ರೈಟ್ ಹ್ಯಾಂಡ್ ಧರ್ಮರಾಜ ಇದ್ದಾರೆ. ಬಾಬಾ ಹೇಳ್ತಾರೆ ನೀ ಬಾಬೋರಿಗೆ ಸುಳ್ಳು ಹೇಳ್ತೀರಿ ಅಂದ್ರೆ ನೀವೇ ನಿಮಗೆ ದಂಡನೆಗೆ ನಿಮ್ಮನ್ ನೀವೇ ಗುರಿ ಮಾಡ್ಕೊಳ್ತೀರಿ. ಬಹು ಸೆಂಟರ್ಸ್ ಮೇ ಬಿ ಐಸೆ ಹೋತೆ. ಬಹಳಷ್ಟು ಸೇವಾ ಕೇಂದ್ರಗಳಲ್ಲಿ ಈ ತರ ಆಗುತ್ತೆ. ಈ ತರ ಅಂದ್ರೆ ವಿಕಾರಿಗಳು, ಆದ್ರೆ ಒಪ್ಕೊಳ್ಳಲ್ಲ ನಾವು ವಿಕಾರಿಗಳು ಪತೀತರು ಅಂತ, ನಾವು ಪವಿತ್ರವಾಗಿದ್ದೀವಿ ಅಂತ ಸಮರ್ಥಿಸ್ಕೊಳ್ತಾರೆ. पूछा जाता था जबकि पवित्र नहीं रहते हो तो आते क्यों हो. ಬಾಬೋರ್ ಕೇಳ್ತಾರೆ ನಿನಗ್ ಪವಿತ್ರವಾಗಿ ಇರಕ್ಕಾಗಲ್ಲ ಅಂದ್ಮೇಲೆ ಇಲ್ಲಿಗೆ ಯಾಕೆ ಬರ್ತೀಯ ನೀನು.
कहता था आऊंगा नहीं तो निर्विकारी कैसे बनूंगा. ಯಾರಿಗೋ ಬಾಬೋರ್ ಇದು ಹೇಳಿದ್ದಾರೆ, ಅವರೊಂದು ಉತ್ತರ ಹೇಳಿದ್ದಾರೆ. ಬಾಬಾ ನಾವ್ ಇಲ್ಲಿಗೆ ಬರ್ದೇ ಹೋದ್ರೆ ನಿರ್ವಿಕಾರಿ ಹೆಂಗಾಗೋದು? ಪವಿತ್ರತೆ ಒಳ್ಳೇದು. ಅದಕ್ಕೆ ನೋಡಿ ಬಾಬೋರ್ ಎಲ್ಲಾ ಸೆಂಟರ್ಗಳಿಗೆ ಯಾರೇ ಪತಿತರು ವಿಕಾರಿಗಳು ಎಲ್ಲರೂ ಬರ್ತಾರೆ ಇಲ್ಲಿ. ಆದ್ರೆ ಇಲ್ಲಿಗೆ ಬರೋದು ಪವಿತ್ರವಾಗ್ಲಿಕ್ಕೆ, ಪವಿತ್ರರಾಗಿ ಬಾಬೋರ್ ಹತ್ರ ಹೋಗ್ಬೇಕು. ಅಲ್ಲಿ ಹೋಗಿ ಯಾರು ಪವಿತ್ರರಾಗಲ್ಲ, ಇಲ್ಲಿ ಪವಿತ್ರರಾಗಿ ಅಲ್ಲಿಗೆ ಹೋಗೋದು, ಮಧುಬನಕ್ಕೆ ಹೋಗೋದು. ಪವಿತ್ರತಾ ಅಚ್ಚಿ ಲಗ್ತಿ ಹೇ ಪರಂತು ರೇ ಬಿ ನೈ ಸಕ್ತಾ ಹೂಂ. ಹಾ, ನನಗ್ ಪವಿತ್ರತೆ ಏನೋ ಇಷ್ಟ ಆಗುತ್ತೆ, ಆದ್ರೆ ನಾನು ಪವಿತ್ರವಾಗಿರಕ್ಕಾಗಲ್ಲ. ಆಕಿತ್ತೋ ಸುಧರ್ ಜಾऊंगा, ಕೊನೆಗೂ ನಾನು ಒಂದಿನ ಬರ್ತಾ ಬರ್ತಾ ಸುಧಾರಣೆ ಆಗ್ಬಿಡ್ತೀನಿ. ನೈ ಆऊंगा ತೋ ಬೇಡ ಗರಕ್ ಹೋ ಜಾಯೇಗಾ. ನಾನು ಕೊನೆ ಪಕ್ಷ ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ನನ್ ಗತಿ ಏನಾಗ್ಬಿಡುತ್ತೆ, ಇನ್ ಬೇರೆ ದಾರಿನೇ ಇಲ್ಲ. ಆದ್ದರಿಂದ ಅಮ್ಕೋ ಯಹಾ ಆನಾ ಪಡ್ತಾ ಹೇ, ಅದಕ್ಕೋಸ್ಕರ ನಾನು ಅನಿವಾರ್ಯ ಇಲ್ಲಿಗೆ ಬರ್ಲೇಬೇಕಾಗತ್ತೆ ಪವಿತ್ರ ಆಗ್ಲಿಕ್ಕೆ. ಬಾಬಾ ಹೇಳ್ತಾರೆ, ನೀವು ಅಪವಿತ್ರರು ವಿಕಾರಿಗಳು ಇಲ್ಲಿ ವಾಯುಮಂಡಲನು ಹಾಳು ಮಾಡ್ತೀರಿ. ಕಹಾ ತಕ್ ಐಸೆ ಹಾತೆ रहेंगे, ಎಲ್ಲಿವರೆಗೂ ಅಂತ? ನೀವು ವಿಕಾರದಲ್ಲೂ ವಶ ಆಗೋದು, ಇಲ್ಲಿ ಬಾಬೋರ್ ಮಕ್ಕಳಂತಾನು ಹೇಳ್ಕೊಳ್ಳೋದು, ಕ್ಲಾಸ್ಗೂ ಬರೋದು. ಬಾಬಾ ಹೇಳ್ತಾರೆ, ಇದು ಎಲ್ಲಿವರೆಗೂ ಮಾಡ್ತೀರಿ? ಪಾವನ್ ಜೋ ಬಂತೆ ಉನ್ಕೋ ಪತೀತೆ ಜೈಸೆ ಘೃಣಾ ಆತಿ ಹೇ. ಪಾವನರಾಗುವಂತವರಿಗೆ ಪತೀತತನದ ಮೇಲೆ ತಿರಸ್ಕಾರ ಬರುತ್ತೆ. कहते हैं ಬಾಬಾ ಇನ್ಕೆ ಹಾತ್ ಕಾ ಖಾನಾ ಭಿ ಅಚ್ಚಾ ನೈ ಲಗ್ತಾ ಹೈ. ಎಲ್ಲ ಅನುಭವಕ್ಕೆ ಬರುತ್ತೆ. ಪ್ಯೂರ್ ಆದಷ್ಟು ಇಂಪ್ಯೂರ್ ಏನು ಅನ್ನೋದು ಡಿಫ್ರೆನ್ಸ್ ಗೊತ್ತಾಗ್ತಾ ಹೋಗುತ್ತೆ. ಹೇಳ್ತಾರೆ ಬಾಬಾ, ಇವ್ರ ಕೈಯಿಂದ ಹೆಂಗಪ್ಪ ಊಟ ಮಾಡ್ಲಿ ನಾನು, ನಂಗೆ ಇಷ್ಟ ಆಗೋದಿಲ್ಲ. ನೋಡಿ, ವ್ಯರ್ಥ ಸಂಕಲ್ಪ ಮಾಡ್ತಾರೆ, ದುಃಖ, ಚಿಂತೆ, ಬೇಜಾರು, ಬೈಕೊಳ್ಳೋದು, ಆತರ ಎಲ್ಲ ಅಡ್ಗೆ ಮಾಡಿದ್ರೆ ಅದನ್ನ ಹೆಂಗ್ ತಿನ್ನೋದು? बाबा ने युक्ति भी बताई, खान पान की किटपिट होती है, ऐसा तो नहीं नौकरी छोड़ देंगे, फिर युक्ति से चलाना होता है. ಬಾಬಾ ಯುಕ್ತಿ ಮಕ್ಕಳಿಗೆ ಎಲ್ಲ ಕಡೆನೂ ತಿಳಿಸ್ಕೊಟ್ಟಿದ್ದಾರೆ, ನಿಭಾಯಿಸ್ಕೊಂಡು ಹೋಗೋದ್ರ ಬಗ್ಗೆ. ಆಹಾರ ಪಾನೀಯದಲ್ಲಿ ಮನೆಯಲ್ಲಿ ಗಲಾಟೆ ಘರ್ಷಣೆಗಳಾಗುತ್ತೆ, ಹಂಗಲ್ಲ ಬಾಬಾ, ನನಗೆ ಶುದ್ಧ ಆಹಾರ ಸಿಗೋದಿಲ್ಲ, ಯಾರ್ಯಾರು ಮಾಡಿ ತಿನ್ಬೇಕು, ಅದಕ್ಕೆ ನೌಕರಿನೇ ಬಿಟ್ಬಿಡ್ತೀನಿ. ಬಾಬಾ ಹೇಳ್ತಾರೆ, ಆತರ ಮಾಡಂಗಿಲ್ಲ. ಮತ್ತೆ ಯುಕ್ತಿಯಿಂದ ನಡಿಬೇಕಾಗತ್ತೆ. ಕೊಯ್ತೋ ಸಮझाओ ಬಿಗಡ ಪಡ್ತೆ, ಪವಿತ್ರ ಕೇಸೆ रहेंगे. ಕೆಲವರಿಗೆ ಪವಿತ್ರತೆ ಬಗ್ಗೆ ಹೇಳಿದ್ರೇನೆ ಕೋಪ ಬಂದ್ಬಿಡುತ್ತೆ, ಹೆಂಗಿರಕ್ಕಾಗತ್ತೆ ಇವಾಗ? ಏತೋ ಕಬ್ ಸುನಾ ನಹಿ, ಇದು ಯಾರು ಹೇಳೇ ಇರ್ಲಿಲ್ವಲ್ಲ, ನಿಮ್ದೇನು ಹೊಸದು? ಸನ್ಯಾಸಿಗಳೇ ಇರಕ್ಕಾಗಲ್ಲ ಪವಿತ್ರವಾಗಿ ಗೃಹಸ್ಥದಲ್ಲಿದ್ದು. ಅವ್ ಗರ್ಭಾರ್ ಚೋಡ್ ಜಾತೆ ತ ಪವಿತ್ರ ರೇ ಸಕ್ತೆ. ನಾವು ಮನೆ ಮಠ ಎಲ್ಲ ಬಿಟ್ಟು ಹೋದ್ರೆ ಪವಿತ್ರವಾಗಿರ್ಬೋದು ಅಂತ ತಿಳ್ಕೊಂಡಿದ್ದಾರೆ, ಆದ್ರೆ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಪತಿತ ಪಾವನ ಪರಂಪಿತ ಪರಮಾತ್ಮ ಓದಿಸ್ತಾರೆ. ನಹಿ ಮಾನ್ತೆ ಇಸಲಿಯೇ ವಿರೋಧ ಕರ್ತೆ. ಇದನ್ನ ಒಪ್ಕೊಳ್ಳಲ್ಲ, ಸ್ವೀಕಾರ ಮಾಡಕ್ಕಾಗಲ್ಲ, ಅದಕ್ಕೆ ವಿರೋಧ ಮಾಡ್ತಾರೆ. ಶ್ರೀ ಬಾಬಾ ಬ್ರಹ್ಮನ ತನುವಲ್ ಬರ್ತಾರೆ. ಕೊಯ್ ಶಾಸ್ತ್ರ ದಿಖಾವ್, ಇದು ಗೀತಾ ಮೇ ಲಿಖಾ ಹುವಾ ಹೈ. ಬ್ರಹ್ಮನ ತನುವಲ್ ಬರ್ತಾರೆ ಅಂದ್ರೆ ಹೇಳಿ ತೋರ್ಸಿ, ಎಲ್ಲಿ ಬರ್ದಿದೆ, ಯಾವ ಶಾಸ್ತ್ರದಲ್ಲಿ? ಬಾಬಾ ಹೇಳ್ತಾರೆ, ಹೇಳಿ, ಗೀತೆಯಲ್ಲಿ ಬರ್ದಿದೆ. ನಾನು ಸಾಧಾರಣ ವೃದ್ಧ ತನುವಲ್ ಬರ್ತೀನಿ. ಯಾರಿಗೆ ತನ್ನ ಜನ್ಮಗಳ ಬಗ್ಗೆ ಗೊತ್ತಿರೋದಿಲ್ವೋ ಅವರ ಜನ್ಮ ರಹಸ್ಯ ನಾನ್ ಹೇಳ್ತೀನಿ. ಇದು ಲಿಖಾ ಹುವಾ ಹೈ, ಫಿರ್ ತುಮ್ ಕೇಸೆ ಕೇತೆ ಹೋ ಪರಮಾತ್ಮ ಕೇಸೆ ಮನುಷ್ಯ ತನ್ಮೆ ಆಯಂಗೆ. ಬಾಬಾ ಹೇಳ್ತಾರೆ, ಇದಿದೆ ಅಲ್ವಾ, ಬಾಬೋರ್ ಈ ಮನುಷ್ಯ ತನುವಲ್ಲಿ ಬರೋದು ಹೆಂಗ್ ಬರ್ತಾರೆ ಅನ್ನೋ ಪ್ರಶ್ನೆ ಏನಿದೆ? ಪತಿತ ತನುವಲ್ಲಿ ಬಂದು ನಿಮ್ಗೆ ದಾರಿ ತೋರಿಸ್ತಾ ಇದ್ದಾರೆ. ಮೊದ್ಲು ಬಂದಿದ್ರು, ಮೊದ್ಲಂದ್ರೆ ಯಾವಾಗ? 5000 ವರ್ಷದ ಹಿಂದೆನೂ ಬಂದಿದ್ರು, ಹೇಳಿದ್ರು ನನ್ನೊಬ್ಬನ ನೆನ್ಪ್ ಮಾಡಿ, ಅವರೇ ಪರಂಧಾಮದಲ್ಲಿರೋರು. ಕೇತೆ ಹೇ ಮಾಮೇಕಂ ಯಾದ್ ಕರ್. ಬಾಬೋರ್ ಹೇಳ್ತಾರೆ, ನನ್ನೊಬ್ಬನ ನೆನ್ಪ್ ಮಾಡಿ. ಶ್ರೀ ಕೃಷ್ಣ ಕಾ ಶರೀರ್ ತೋ ಮೂಲ ವತನ್ ಮೇ ನಹಿ ಹೋಗಾ. ಶ್ರೀ ಕೃಷ್ಣನ ಶರೀರ, ಆ ರೂಪ ಅಂತೂ ಮೂಲವತನ ಪರಂಧಾಮದಲ್ಲಿ ಇರೋದಿಲ್ಲ. ಅಲ್ಲಿ ಇದನ್ ಹೇಳೋ ಮಾತಿಲ್ಲ, ನನ್ನೊಬ್ಬನ್ ನೆನ್ಪ್ ಮಾಡುವಂತ. ಒಬ್ರೇ ಪರಂಪಿತ ಪರಮಾತ್ಮ ನಿರಾಕಾರ ಸಾಧಾರಣ ತನುವಲ್ಲಿ ಅಂದ್ರೆ ಬ್ರಹ್ಮನ ತನುವಲ್ಲಿ ಬಂದು ನೀವು ಮಕ್ಕಳಿಗೆ ಹೇಳ್ತಾರೆ, ನನ್ನೊಬ್ಬನ ನೆನ್ಪ್ ಮಾಡಿ. ಈ ಯೋಗ ಅಗ್ನಿಯಿಂದನೇ ನಿಮ್ಮ ಪಾಪ ಕಟ್ಟಾಗುತ್ತೆ. ಆದ್ದರಿಂದ मुझे पतित पावन कहते हैं, पतित पावन जरूर आत्माओं का होगा ना. ನನ್ನನ್ನ ಪತಿತ ಪಾವನ ಅಂತ ಕರಿತೀರಿ ಅಂದ್ರೆ ಅವಶ್ಯಕವಾಗಿ ಪತಿತರನ್ನ ಪಾವನ ಮಾಡೋದು ಆತ್ಮಗಳನ್ನಲ್ವಾ?
ಪತೀತ್ ಬಿ ಆತ್ಮ ಹಿ ಬಂತಿ ಹೇ, ಪತೀತ ಆಗೋದನು ಆತ್ಮನೇ. ಬಾಬಾ ಹೇಳ್ತಾರೆ ನೀವು ಪವಿತ್ರ ಆತ್ಮಗಳು 16 ಕಲಾ ಸಂಪೂರ್ಣರಾಗಿದ್ರೆ ಈಗ ಯಾವುದೇ ಕಲೆ ಇಲ್ಲ, ನೋ ಕಲಾ, ಬಿಲ್ಕುಲ್ ಹಿ ಪತೀತರಾಗಿದ್ದೀರಿ. ನಾನು ಕಲ್ಪ ಕಲ್ಪದಲ್ಲೂ ಬಂದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. तुम जो काम चिता पर बैठ पतित बन जाते हो, फिर ज्ञान चिता पर बिठाकर तुमको पावन बनाता हूँ. ನೀವು ಕಾಮ ಚಿತೆಯಲ್ಲಿ ಕೂತು ಪತೀತರಾಗಿದ್ದೀರಿ, ನಾನು ಜ್ಞಾನ ಚಿತೆಯಲ್ಲಿ ಕೂತ್ಕೊಂಡು ಪಾವನ ಆಗ್ತೀನಿ, ಬೇರೆಯವರನ್ನು ಕೂಡಿಸಿ ಪಾವನ ಮಾಡ್ತೀನಿ. ಭಾರತದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗ ಇತ್ತು, ಈಗ ಅಪವಿತ್ರ ಪ್ರವೃತ್ತಿ ಮಾರ್ಗ ಆಗಿದೆ. ಇಸ್ಕೋ ಭಿ ಚೈನ್ ನಹಿ ಹೈ, ಪ್ರಪಂಚದಲ್ಲಿ ಯಾರಿಗೂ ಶಾಂತಿನೂ ಇಲ್ಲ, ಸುಖನೂ ಇಲ್ಲ. ಬಾಬಾ ಹೇಳ್ತಾರೆ ನಾನು ಬಾಬಾ ಕೇತೆ ದೋನೋ ಜ್ಞಾನ ಚಿತಾ ಪರ್ ಬೈಟು, ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ಇಬ್ರು ಪತಿ ಪತ್ನಿ ಇಬ್ರು ಜ್ಞಾನ ಚಿತೆಯಲ್ಲಿ ಕುತ್ಕೊಳ್ಳಿ. ಪ್ರತಿ ಆತ್ಮಕ್ಕೆ ತನ್ನ ತನ್ನೇ ಕರ್ಮ ಅನುಸಾರ ಶರೀರ ಸಿಗುತ್ತೆ. असने दूसरे जन्म में वही ಪತಿ ಪತ್ನಿ ಆಪಸ್ ಮೇ ಮಿಲೆಂಗೆ. ಬಾಬಾ ಹೇಳ್ತಾರೆ ಎಲ್ಲರೂ ಅವರವರ ಕರ್ಮ ಅನುಸಾರ ಶರೀರ ಪಡ್ಕೊಳ್ತೀರಿ, ಈ ತರ ಅಲ್ಲ. ಕೆಲವರು ಇರ್ತಾರೆ ಮುಂದಿನ ಜನ್ಮದಲ್ಲೂ ನೀನೇ ನನ್ ಪತಿ ಆಗ್ಬಾ, ನನ್ ಪತ್ನಿ ಆಗ್ಬಾ, ನನ್ ಮಗು ಆಗ್ಬಾ ಎಲ್ಲ ಹೇಳ್ತಾರೆ. ಈ ತರ ಅಂತೂ ಇಲ್ಲ, ಮುಂದಿನ ಜನ್ಮದಲ್ಲಿ ಅವರೇ ಪತಿ ಪತ್ನಿ ಪರಸ್ಪರ ಸಿಗ್ತಾರೆ ಅಂತ ನೈ ಇತನಿ ರೇಸ್ ಕರ್ನ ಸಕೆ. ಆತರ ಸಮಾನ ಇರ್ಬೇಕಲ್ಲ, ಆತರ ರೇಸ್ ಯಾರು ಮಾಡಕ್ಕಾಗಲ್ಲ. ಇದು ವಿದ್ಯೆ ಮಾತು, ಎಷ್ಟು ಚೆನ್ನಾಗಿ ಓದ್ತೀರಿ ಅಷ್ಟು ಉನ್ನತ ಪದವಿ ಪಡ್ಕೊಳ್ತೀರಿ. ಅಜ್ಞಾನ್ ಕಾಲ್ ಮೇ ಹೋ ಸಕ್ತಾ ಆಪಸ್ ಮೇ ಬಹುತ್ ಪ್ರೇಮ್ ಹೇ ತೋ ಉನ್ಕಿ ಮನೋಕಾಮನಾಯೇ ಪೂರಿ ಹೋ ಸಕ್ತಿ ಹೇ. ಈಗ ಕೆಲವ್ರು ಏನ್ ತಿಳ್ಕೊಳ್ಳೋದು, ನಾವು ಬಾಬೋರ್ ಮಕ್ಕಳು ಪತಿ ಪತ್ನಿ, ಇವಾಗ ಸತ್ಯಯುಗದಲ್ಲೋ ಎಲ್ಲೋ ನಾವೇ ಬರ್ಬೇಕು ಮುಂದಿನ ಜನ್ಮದಲ್ಲೂ, ಹಂಗಾಗಲ್ಲ. ಯಾಕೆಂದ್ರೆ ಪುರುಷಾರ್ಥ ಇಬ್ರದು ಈಕ್ವಲ್ ಆಗಿ ಇರ್ಬೇಕಾಗತ್ತಲ್ಲ, ಒಬ್ರಿಗಿಂತ ಒಬ್ರು ಮುಂದೆ ಇರ್ಬೇಕಾಗತ್ತೆ. ಅಜ್ಞಾನ ಕಾಲದಲ್ಲಿ ಏನಾದ್ರೂ ಸಾಧ್ಯ ಆಗ್ಬೋದು, ಪರಸ್ಪರ ಅಷ್ಟೊಂದು ಪ್ರೇಮ ಇದ್ರೆ ಅವರ ಮನೋಕಾಮನೆಗಳು ಪೂರ್ಣ ಆಗೋ ಸಾಧ್ಯತೆಗಳಿದೆ. ಅಲ್ಲಿ ಪತೀತರು ವಿಕಾರಿಗಳು, ವಿಕಾರಿ ಮಾರ್ಗ ಅದು. ಪತಿಗೆ ಪೀಚೆ ಪತ್ನಿ ಚಿತಾ ಪರ್ ಬೇಡ್ತಿ ಹೇ. ನೋಡಿ ಸತಿ ಸಹಗಮನ ಪದ್ಧತಿ ಇತ್ತು, ಪತ್ನಿ ಪತಿ ಚಿತೆಗೇರ್ಬೇಕಾಗಿತ್ತು. दूसरे जन्म में जाकर उनसे मिलती है, परंतु दूसरे जन्म में उनको थोड़ी मालूम पड़ेगा. ಆ ಸತಿ ಸಾಗಮನ ಪದ್ಧತಿ ಅನುಸಾರ ನೆಕ್ಸ್ಟ್ ಜನ್ಮದಲ್ಲಿ ಹೋಗಿ ಅವರು ಒಬ್ರು ಮತ್ತೊಬ್ಬರಿಗೆ ಸಿಗ್ಬಹುದು, ಆದ್ರೆ ಮುಂದಿನ ಜನ್ಮದಲ್ಲಿ ಗೊತ್ತಾಗುತ್ತಾ ಇವರೇ ಅಕ್ಕವರು, ಇವರೇ ನಮ್ ಪತ್ನಿ ಆಗಿದ್ರು, ಇವರೇ ನನ್ ಪತಿ ಆಗಿದ್ರು ಅಂತ ಮುಂದಿನ ಜನ್ಮದಲ್ಲಿ ಗೊತ್ತಾಗುತ್ತಾ? ಎಲ್ಲರಿಗೂ ಹಿಂದಿನ ಜನ್ಮ ವಿಸ್ಮೃತಿ ಆಗ್ಬಿಡುತ್ತಲ್ಲ. ತುಂಬಿ ಬಾಬಾಕ್ಕೆ ಸಾಥ್ ಜ್ಞಾನ ಚಿತಾ ಪರ್ ಚಡ್ತೆ, ನೀವು ಬಾಬೋರ್ ಜೊತೆಗೆ ಜ್ಞಾನ ಚಿತೆಯಲ್ಲಿ ಕುತ್ಕೊಳ್ತೀರಿ. ಇದು ಕೊಳಕು ಶರೀರ, ಈ ಶರೀರ ಚೋಡ್ ಚಲೇ ಜಾಯಂಗೆ ತುಮ್ಕೋ ಯ ಅಭಿ ಮಾಲೂಮ್ ಹೈ. ಈಗ ನಿಮ್ ಮಕ್ಕಳಿಗೆ ಗೊತ್ತಿದೆ, ಉನ್ಕೋ ತೋ ನಹಿ ರೆಹತಾ ಹಮ್ ಆಗೆ ಜನ್ಮ ಮೇ ಐಸೆ ಸಾಥಿ ಥೇ. ಸತ್ಯ ತ್ರೇತಾಯುಗದಲ್ಲಿ ಯಾರಿಗೂ ಗೊತ್ತಿರಲ್ಲ, ನಾವು ಪೂರ್ವ ಜನ್ಮದಲ್ಲಿ ಈ ತರ ಇದ್ವಿ, ಈ ತರ ಜೊತೆಯಲ್ಲಿ ಓದಿದ್ವಿ, ಜೊತೆಯಾಗಿದ್ವಿ, ಏನೋ ಗೊತ್ತಿರಲ್ಲ. ತುಮ್ಕೋ ಭಿ ಬಾದ್ ಮೇ ವಹಾ ಯ ಬಾತೆ ಯಾದ್ ನಹಿ ರಹೇಗಿ. ನಿಮಗೂ ಇವಾಗೆಲ್ಲ ಸೀಕ್ರೆಟ್ ಹೇಳ್ತಾರೆ ಬಾಬಾ ಅವರು, ಹಿಂದಿನ ಜನ್ಮ ಯಾವುದು, ಮುಂದಿನ ಜನ್ಮ ಯಾವುದು ಎಲ್ಲ ಹೇಳ್ತಾರೆ, ಆದ್ರೆ ಆಮೇಲೆ ಏನು ನೆನಪಿರಲ್ಲ. ಈಗ ನಿಮ್ಮ ಬುದ್ಧಿಯಲ್ಲಿ ಗುರಿ ಇದೆ, ಮಮ್ಮ ಬಾಬನೇ ಭವಿಷ್ಯದ ಲಕ್ಷ್ಮೀನಾರಾಯಣರು. ವಿಷ್ಣು ಅಂದ್ರೆ ಇಬ್ಬರ ಕಂಬೈನ್ಡ್ ಸ್ವರೂಪ. ಪ್ರಜಾಪಿತ ಬ್ರಹ್ಮನಿಗೆ ದೇವತೆ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ ಸೋ ದೇವತೆ ಆಗ್ತಾರೆ, ಓಕೆ. ಬ್ರಹ್ಮ ಸೋ ವಿಷ್ಣು, ವಿಷ್ಣು ಸೋ ಬ್ರಹ್ಮ ಹೇಗಾಗ್ತಾರೆ? ಇದು ಈಗ ನಿಮ್ಮ ಮಕ್ಕಳು ತಿಳ್ಕೊಂಡಿದ್ದೀರಿ. ಅಭಿ ತುಮ್ ಜಾನ್ತೆ ಹೋ ಚೈನ್ ಸಿರ್ಫ್ ಸ್ವರ್ಗ ಮೇ ಹಿ ಹೋತಾ ಹೈ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಶಾಂತಿ ಕೇವಲ ಸ್ವರ್ಗದಲ್ಲಿ ಮಾತ್ರ ಇರುತ್ತೆ. तो कोई मरते हैं तो स्वर्ग गया अर्थात चैन में गया. ಆಯ್ತು, ಸ್ವರ್ಗದಲ್ಲಿ ಶಾಂತಿ ಇರುತ್ತೆ, ಸುಖ ಇರುತ್ತೆ, ಓಕೆ ಒಪ್ಕೊಳ್ಳೋಣ. ಆದ್ರೆ ಬಾಬಾ ಹೇಳ್ತಾರೆ ಶರೀರ ಬಿಟ್ಟ ಮೇಲೆ ಅವ್ರು ಸ್ವರ್ಗಕ್ಕೆ ಹೋದ್ರಲ್ಲ, ಅಂದ್ರೆ ಶಾಂತಿ ಸುಖಕ್ಕೆ ಹೋದ್ರು, ಮತ್ತೆ ಈ ಜಗತ್ತಿನ ಊಟ ತಿನ್ನಕ್ ಯಾಕೆ ಕರಿತೀರಾ ಅವ್ರನ್ನ? ಬೇಚೈನಿ ಮೇ ಪತೀತ್ रहते फिर भी कहते अपने को आत्मा समझ बाप को याद करो विक्रम विनाश होंगे. ಬಾಬಾ ಹೇಳ್ತಾರೆ
ಯಾವಾಗ ಅಲ್ಲಿ ಶಾಂತಿ ಸುಖ ಇದೆ ಅಂದ್ಮೇಲೆ ಈ ಪತೀತ ಅಶಾಂತಿಯ ಜಗತ್ತಿಗೆ ಯಾಕೆ ಕರಿತೀರಿ? ಬಾಬಾ ಹೇಳೋದು, ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ಬಾಬಾ ಅವ್ರ ನೆನ್ಪು ಮಾಡಿ, ಇದರಲ್ಲೇ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ಬಾಕಿ ಡೀಟೇಲ್ ಎಲ್ಲ ತಿಳ್ಕೊಬೇಕಾಗಿರೋ ಮಾತುಗಳು. ಬಾಬಾ ಅವ್ರ ಜ್ಞಾನ ಇದೆ, ನೀವು ಮಕ್ಕಳಿಗೂ ತನ್ನ ಸಮಾನ ನಾಲೆಜ್ ಫುಲ್ ಮಾಡ್ತಾರೆ. ಬಾಕಿ ಡೀಟೇಲ್ ಅಲ್ಲಿ ತಿಳ್ಕೊಳಕ್ ಟೈಮ್ ಹಿಡಿಸುತ್ತೆ, ತಿಳ್ಕೊಬೇಕಾಗತ್ತೆ. ಬಾಬಾ ಅವರು ನಾಲೆಜ್ಫುಲ್, ತುಮಕೋ ಭಿ ಅಪ್ನೆ ಜೈಸಾ ನಾಲೆಜ್ಫುಲ್ ಬನಾಯಂಗೆ. ತನ್ನ ಮಕ್ಕಳನ್ನು ಬಾಬಾ ಅವರು ತನ್ನ ಸಮಾನ ನಾಲೆಜ್ಫುಲ್ ಮಾಡ್ತಾರೆ. ಬಾಬಾ ಅವರ ನೆನಪಿಂದ ನೀವು ಸತೋ ಪ್ರಧಾನರಾಗ್ತೀರಿ. ಈ ಎಲ್ಲ ಆತ್ಮಗಳ ರೇಸ್ ಇದು. ಯಾರು ಜಾಸ್ತಿ ನೆನ್ಪು ಮಾಡ್ತೀರಿ ಅವ್ರು ಬೇಗ ತಲುಪ್ತೀರಿ ಅಂದ್ರೆ ಫಸ್ಟ್ ಸತ್ಯುಗಕ್ಕೆ ತಲುಪ್ತೀರಿ. ಈ ಯೋಗ ಹಾಗೂ ವಿದ್ಯೆಯ ರೇಸ್ ಇದು. ಸ್ಕೂಲಲ್ಲೂ ರೇಸ್ ಇರುತ್ತಲ್ವಾ, ತುಂಬಾ ಜನ ವಿದ್ಯಾರ್ಥಿಗಳು ರೇಸ್ ಅಲ್ಲಿ ಭಾಗವಹಿಸ್ತಾರೆ. ಅದರಲ್ಲಿ ನಂಬರ್ ಬರುತ್ತಲ್ಲ, ಫಸ್ಟ್ ಸೆಕೆಂಡ್ ಥರ್ಡ್, तो उनको ಸ್ಕಾಲರ್ಶಿಪ್ ಮಿಲ್ತಿ ಹೇ. ಯಾರು ಫಸ್ಟ್ ಬರ್ತಾರಲ್ಲ ಅವ್ರಿಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಏಕಿ ಪಢಾಯಿ ಲಾಖೋ ಕರೋಡೋ ಆತ್ಮಾओं के लिए होती है. ಇದೊಂದೇ ವಿದ್ಯೆ, ಇದರಿಂದ ಲಕ್ಷಾಂತರ ಕೋಟ್ಯಾಂತರ ಆತ್ಮಗಳು ಒಂದೇ ವಿದ್ಯೆ ಓದ್ತಾರೆ. तो इतने स्कूल भी होंगे ना, ಜನಸಂಖ್ಯೆ ಜಾಸ್ತಿ ಆಯ್ತು, ವಿದ್ಯೆ ವಿಸ್ತಾರ ಆಯ್ತು ಅಂದ್ಮೇಲೆ ಸ್ಕೂಲು ಬೇಕಲ್ಲ. ಈಗ ನಿಮ್ಮ ಮಕ್ಕಳು ವಿದ್ಯೆನ ಓದ್ತಾ ಇದ್ದೀರಿ. ಎಲ್ಲರಿಗೂ ದಾರಿ ತೋರಿಸಿ, ಕುರುಡರಿಗೆ ಊರುಗೋಲಾಗಿ ಮನೆ ಮನೆಗೂ ಸಂದೇಶವನ್ನ ತಲುಪಿಸಿ. ಅಚ್ಚ ಮಧುರ, ಅತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಈಗ ಅಶುದ್ಧ ಕಾಮನೆಗಳನ್ನು ತ್ಯಜಿಸಿ, ಶುದ್ಧ ಕಾಮನೆಗಳನ್ನು ಮಾತ್ರ ಇಟ್ಕೊಳ್ಳಿ. ಎಲ್ಲರಿಗಿಂತ ಜಾಸ್ತಿ ಕಾಮನೆ, ಸಬ್ಸೆ ಶುದ್ಧ ಕಾಮನ, ಎಲ್ಲದಕ್ಕಿಂತ ಶುದ್ಧ ಕಾಮನೆ ಅಂದ್ರೆ ಪವಿತ್ರರಾಗಿ, ಪವಿತ್ರ ಜಗತ್ತಿಗೆ ಮಾಲೀಕರಾಗಿ. ಕೊಯ್ ಭಿ ಭೂಲ್ ಕೋ ಚಿಪಾಕರ್, ಯಾವುದೇ ತಪ್ಪುಗಳನ್ನ ಮಾಡಿ ಬಚ್ಚಿಟ್ಕೊಂಡು ನಿಮಗೆ ನೀವೇ ವಂಚಿಸ್ಕೊಳ್ಬಾರ್ದು. ಧರ್ಮರಾಜ ತಂದೆ ಜೊತೆ ಸದಾ ಸತ್ಯವಾಗಿರಿ. ಎರಡನೇದು, ಜ್ಞಾನ ಚಿತೆಯಲ್ಲಿ ಕುಳಿತು ಈ ವಿದ್ಯೆಯ ರೇಸ್ ಮಾಡಿ ಭವಿಷ್ಯ ಹೊಸ ಜಗತ್ತಲ್ಲಿ ಉನ್ನತ ಪದವಿಯನ್ನ ಪಡ್ಕೊಳ್ಳಿ. ಯೋಗ ಅಗ್ನಿಯಿಂದ ವಿಕರ್ಮದ ಖಾತೆಯನ್ನು ದಗ್ಧ ಮಾಡಿ, ವಿನಾಶ ಮಾಡಿ. वरदान, बुद्धि की प्रीत एक प्रीतम से लगाकर सदा सन्मुख की अनुभूति करने वाले ವಿಜಯಿ ರತ್ನ ಭವ. ಬುದ್ಧಿಯ ಪ್ರೀತಿಯನ್ನು ಒಬ್ಬ ಪ್ರಿಯತಮನಲ್ಲಿ ಜೋಡಿಸಿ ಸದಾ ಸನ್ಮುಖದ ಅನುಭವ ಮಾಡೋರೆ ವಿಜಯಿ ರತ್ನ ಭವ. प्रीत बुद्धि अर्थात बुद्धि की लगन एक प्रीतम के साथ लगी हुई हो. प्रीत बुद्धि ಅಂದ್ರೆ ಏನು? ಬಾಬಾ ಹೇಳ್ತಾರೆ, ಪ್ರೀತ್ ಬುದ್ಧಿ ಅಂದ್ರೆ ಬುದ್ಧಿಯ ಲಗನ್, ಒಬ್ಬ ಪ್ರಿಯತಮನೊಂದಿಗೆ ಜೋಡಿಸೋದು. जिसकी एक के साथ प्रीत है उनकी अन्य किसी भी व्यक्ति वैभव के साथ प्रीत जुट नहीं सकती है. ಯಾರಿಗೆ ಒಬ್ಬ ತಂದೆ ಮೇಲೆ ಸತ್ಯವಾದ ಪೂರ್ಣ ಪ್ರಮಾಣದ ಪ್ರೀತಿ ಇದೆಯೋ ಅವ್ರದ್ದು ಎಂದು ಅನ್ಯ ಯಾವುದೇ ವ್ಯಕ್ತಿ ವೈಭವದ ಜೊತೆ ಪ್ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಸದಾ ಬಾಪ್ ದಾದವರನ್ನು ತನ್ನ ಸನ್ಮುಖದಲ್ಲಿ ಅನುಭವ ಮಾಡ್ತಾರೆ. उन्हें मनसा में भी श्रीमत के विपरीत व्यर्थ संकल्प विकल्प नहीं आ सकते हैं. ಅವರಿಗೆ ಮನಸ್ಸಲ್ಲೂ ಸಂಕಲ್ಪದಲ್ಲೂ ಶ್ರೀಮತದ ವಿಪರೀತವಾದ ವ್ಯರ್ಥ ಸಂಕಲ್ಪ ವಿಕಲ್ಪಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಉನ್ಕೆ ಮುಖ ಸೆ ವ ದಿಲ್ ಸೆ ಯಹಿ ಬೋಲ್ ನಿಕಲ್ತೆ ಹೈ. ಅವ್ರ ಬಾಯಿಂದ ಅಥವಾ ಹೃದಯದಿಂದ ಇದೇ ಮಾತು ಬರುತ್ತೆ. ಯಾರ ಹೃದಯದಿಂದ? ಯಾರ ಬುದ್ಧಿ ಪ್ರೀತ್ ಬುದ್ಧಿ ಇದೆ. ಬಾಬಾ ನಿನ್ ಜೊತೆನೆ ಊಟ ಮಾಡ್ತೀನಿ, ನಿನ್ ಜೊತೆನೆ ನಡಿತೀನಿ, ಕುತ್ಕೊಳ್ತೀನಿ, ಮಲಗ್ತೀನಿ, ಎಲ್ಲದನ್ನು ತುಮೀಸೆ ಸರ್ವ ಸಂಬಂಧ ನಿಭಾವು. ನಿಮ್ ಜೊತೆನೆ ಸರ್ವ ಸಂಬಂಧವನ್ನ ನಿಭಾಯಿಸ್ತೀನಿ.
ಈ ರೀತಿ ಸದಾ ಪ್ರೀತ್ ಬುದ್ಧಿಯಾಗಿರೋದ್ರಿಂದ ವಿಜಯಿ ರತ್ನಗಳಾಗ್ತೀರಿ. ಸ್ಲೋಗನ್, ಚಾಹಿಯೇ ಚಾಹಿಯೇ ಸಂಕಲ್ಪ ಆನಾ ಭಿ ರಾಯಲ್ ರೂಪ್ ಕಾ ಮಾಂಗ್ನಾ ಹೈ. ಬೇಕು ಬೇಕು, ಬಾಯಲ್ಲಿ ಹೇಳಲ್ಲ, ಮನಸ್ಸಲ್ಲಿ ತುಂಬಾ ಸಂಕಲ್ಪಗಳು ಬರುತ್ತೆ, ಬೇಕು ಬೇಕು ಅನ್ನೋದು. ಈ ಸಂಕಲ್ಪ ಬರೋದು ಅಂದ್ರೆ ರಾಯಲ್ ರೂಪದಲ್ಲಿ ಬೇಡದು. ಅವ್ಯಕ್ತ ಇಶಾರೆ, ಸಂಗಮ ಯುಗದಲ್ಲಿ ಬಾಪ್ ದಾದಾ ಎಲ್ಲ ಮಕ್ಕಳಿಗೂ ಮೊದಲ ವ್ರತ ಕೊಟ್ಟಿದರೆ ಸಂಪೂರ್ಣ ಪವಿತ್ರ ಭವ. ಈ ಪವಿತ್ರತೆಯ ವ್ರತ ಕೇವಲ ಬ್ರಹ್ಮಚರ್ಯ ವ್ರತ ಅಲ್ಲ. ಪವಿತ್ರತೆ ಅಂದ್ರೆ ಬರೀ ಬ್ರಹ್ಮಚರ್ಯ ಅಲ್ಲ, ಆದ್ರೆ ಬ್ರಹ್ಮ ತಂದೆ ಸಮಾನ. ಪ್ರತಿ ಒಂದು ಮಾತಲ್ಲಿ ಪವಿತ್ರತೆಯ ವೈಬ್ರೇಷನ್ ತುಂಬಿರ್ಬೇಕು. ಪ್ರತಿ ಸಂಕಲ್ಪದಲ್ಲಿ ಪವಿತ್ರತೆಯ ಮಹತ್ವ ಇರಬೇಕು. ಪ್ರತಿ ಕರ್ಮದಲ್ಲಿ ಕರ್ಮ ಯೋಗಿ ಜೀವನದ ಅನುಭವ ಮಾಡ್ತಾ ಹೋಗಿ. ಇದಕ್ಕೆ ಹೇಳೋದು ಬ್ರಹ್ಮಚಾರಿ ಸೋ ಬ್ರಹ್ಮಚಾರಿ. ಅಂದ್ರೆ ಬ್ರಹ್ಮಚರಿ ಎನ್ನುವ ಜೊತೆಗೆ ಬ್ರಹ್ಮ ಬಾಬೋರ ಜೀವನದ ಆಚರಣೆಯನ್ನು ಅನುಕರಣೆ ಮಾಡೋದು ಕೂಡ. ಸಂಗಮ್ ಯುಗದಲ್ಲಿ ಬಾಪ್ತಾದ ಎಲ್ಲ ಮಕ್ಕಳಿಗೂ ಫಸ್ಟ್ ವ್ರತ ಏನ್ ವ್ರತ? ಸಂಪೂರ್ಣ ಪವಿತ್ರತೆಯ ವ್ರತ. ಈ ವೈಬ್ರೇಷನ್ ಅಲ್ಲಿ ಅನುಭವ ಮಾಡಿ ಸಂಕಲ್ಪದಲ್ಲೂ ಪವಿತ್ರತೆಯ ಮಹತ್ವವನ್ನ ತಿಳ್ಕೊಳ್ಳಿ. ಕರ್ಮ ಯೋಗಿ ಜೀವನದ ಅನುಭವ ಮಾಡಿ. ಇದಕ್ಕೆ ಹೇಳೋದು ಬ್ರಹ್ಮಚಾರಿ ಸೋ ಬ್ರಹ್ಮಚಾರಿ. ಬ್ರಹ್ಮಚರ್ಯ ಜೊತೆಗೆ ಬ್ರಹ್ಮ ತಂದೆನ ಫಾಲೋ ಮಾಡೋದು. ಪಾಪದ ಜಗತ್ತಿಂದ ದೂರ ಕರ್ಕೊಂಡು ಹೋಗಿ ಮಕ್ಕಳಿಗೆ ಸುಖ ಶಾಂತಿಯನ್ನು 2 ಉಡುಗೊರೆಯನ್ನ ಕೊಡ್ತಾರೆ. ನನ್ ಬಟ್ ಒನ್, ಒಬ್ಬ ತಂದೆ ವಿನಃ ನನ್ನವ್ರು ಯಾರು ಇಲ್ಲ ಅನ್ನೋದನ್ನ ಪಕ್ಕ ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಶುದ್ಧ ಕಾಮನೆಗಳನ್ನು ಪೂರ್ಣ ಮಾಡ್ತಾರೆ ಬಾಬೋರು. ಅಶುದ್ಧ ಕಾಮನೆಗಳನ್ನು ಪೂರ್ಣ ಮಾಡೋದು ರಾವಣ. ನಿಮಗೆ ನೀವೇ ತಪ್ಪುಗಳನ್ನ ಮಾಡಿ ಬಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡು ನಿಮಗೆ ನೀವೇನೇ ವಂಚಿಸ್ಕೊಳ್ಬೇಡಿ. ಧರ್ಮರಾಜ ಅಂದ್ರೇನೆ ಶಿಕ್ಷೆ ಕೊಡೋರು ಅಂತ ಹೇಳಿ. ಧರ್ಮರಾಜ ತಂದೆಯಿಂದ ಸದಾ ತಂದೆ ಜೊತೆ ಸತ್ಯವಾಗಿರಿ. ಯಾಕೆಂದ್ರೆ ಬಾಬು ರೈಟ್ ಹ್ಯಾಂಡೇ ಧರ್ಮರಾಜ. ಸತ್ಯವಾಗಿರಿ. ಜ್ಞಾನ ಚಿತೆಯಲ್ಲಿ ಕುಳಿತು ಈ ವಿದ್ಯೆ ರೇಸ್ ಮಾಡಿ ಭವಿಷ್ಯ ಹೊಸ ಜಗತ್ತಲ್ಲಿ ಹೋಗಿ ಉನ್ನತ ಪದವಿಯನ್ನ ಪಡ್ಕೊಳ್ಬೇಕು. ಇದಕ್ಕೆ ಯೋಗ ಅಗ್ನಿ. ಇದರಿಂದನೇ ವಿಕರ್ಮ ವಿನಾಶ ಆಗುತ್ತೆ. ಓಂ ಶಾಂತಿ. ಬಂಧುವು ನೀನೆ, ಬಳಗವು ನೀನೆ, ತಂದೆಯು ನೀನೆ, ತಾಯಿಯು ನೀನೆ, ಬಂಧುವು ನೀನೆ, ಬಳಗವು ನೀನೆ, ಸಕಲವು ಎನಗೆ ಬಾಬಾ ನೀನೆ, ಸಕಲವು ಎನಗೆ ಬಾಬಾ ನೀನೆ, ತಂದೆಯು ನೀನೆ, ತಾಯಿಯು ನೀನೆ, ಬಂಧು ನೀನೆ, ಬಳಗವು ನೀನೆ. ಸಿರಿಯು ನೀನೆ, ಸಂಪದ ನೀನೆ, ಹಿರಿಮೆ ನೀನೆ, ಗರಿಮೆ ನೀನೆ, ಸಿರಿಯು ನೀನೆ, ಸಂಪದ ನೀನೆ, ಹಿರಿಮೆ ನೀನೆ, ಗರಿಮೆ ನೀನೆ, ಸಕಲವು ಎನಗೆ ಬಾಬಾ ನೀನೆ, ಸಕಲವು ಎನಗೆ ಬಾಬಾ ನೀನೆ. ಜ್ಞಾನವು ನೀನೆ, ಮೌನವು ನೀನೆ,
ಜ್ಞಾನವು ನೀನೇ, ಮೌನವು ನೀನೇ, ಜ್ಯೋತಿಯು ನೀನೇ, ಬೆಳಕು ನೀನೇ, ಸಕಲವು ಎನಗೆ ಬಾಬಾ ನೀನೇ. ಜ್ಯೋತಿಯು ನೀನೇ, ಬೆಳಕು ನೀನೇ, ಸಕಲವು ಎನಗೆ ಬಾಬಾ ನೀನೇ. ರತ್ನವು ನೀನೇ, ಮುತ್ತು ನೀನೇ, ಕರ್ತುವು ನೀನೇ, ಧಾತೃವು ನೀನೇ. ರತ್ನವು ನೀನೇ, ಮುತ್ತು ನೀನೇ, ಕರ್ತುವು ನೀನೇ, ಧಾತೃವು ನೀನೇ, ಸಕಲವು ಎನಗೆ ಬಾಬಾ ನೀನೇ. ಸಕಲವು ಎನಗೆ ಬಾಬಾ ನೀನೇ. ಕಂದನು ನಾನು, ತಂದೆಯು ನೀನೇ. ಕಂದನು ನಾನು, ತಂದೆಯು ನೀನೇ. ಅಂಧನು ನಾನು, ಬಂಧನ ಬಿಡಿಸುವ ಗುರುವು ನೀನೇ, ವರವು ನೀನೇ. ಅಂಧನು ನಾನು, ಬಂಧನ ಬಿಡಿಸುವ ಗುರುವು ನೀನೇ, ವರವು ನೀನೇ. ತಂದೆಯು ನೀನೇ, ತಾಯಿಯು ನೀನೇ, ಬಂಧುವು ನೀನೇ, ಬಳಗವು ನೀನೇ. ತಂದೆಯು ನೀನೇ, ತಾಯಿಯು ನೀನೇ, ಬಂಧುವು ನೀನೇ, ಬಳಗವು ನೀನೇ. ಸಕಲವು ಎನಗೆ ಬಾಬಾ ನೀನೇ. ಸಕಲವು ಎನಗೆ ಬಾಬಾ ನೀನೇ. ಸಕಲವು ಎನಗೆ ಬಾಬಾ ನೀನೇ. ಸಕಲವು ಎನಗೆ ಬಾಬಾ ನೀನೇ. शिव परमात्मा, परं ज्योति शिव परमात्मा, ज्ञान सागरा परमात्मा, ज्ञान सागरा परमात्मा, शांति सागरा परमात्मा, शांति सागरा परमात्मा, परमपिता शिव परमात्मा, परमपिता शिव परमात्मा, परं ज्योति शिव परमात्मा, परं ज्योति शिव परमात्मा. सद्गुरु शिक्षक बाबा नीनु, सद्गुरु शिक्षक बाबा नीनु,
ಪಾಲಕ ನೀನು, ಸದ್ಗುರು ಶಿಕ್ಷಕ ಬಾಬಾ ನೀನು, ಮೂರು ಲೋಕಗಳ ಒಡೆಯನು ನೀನು, ಮೂರು ಲೋಕಗಳ ಒಡೆಯನು ನೀನು, ಪತಿತನು ನಾನು ಪಾವನ ನೀನು, ಪತಿತನು ನಾನು ಪಾವನ ನೀನು, ಪರಮ ಪಿತಾ ಶಿವ ಪರಮಾತ್ಮ, ಪರಂಜ್ಯೋತಿ ಶಿವ ಪರಮಾತ್ಮ, ಜ್ಞಾನ ಸಾಗರ ಪರಮಾತ್ಮ, ಶಾಂತಿ ಸಾಗರ ಪರಮಾತ್ಮ, ಪರಮ ಪಿತಾ ಶಿವ ಪರಮಾತ್ಮ, ಪರಂಜ್ಯೋತಿ ಶಿವ ಪರಮಾತ್ಮ. ರಕ್ಷಕರಿಗೆಲ್ಲ ರಕ್ಷಕ ನೀನು, ರಕ್ಷಕರಿಗೆಲ್ಲ ರಕ್ಷಕ ನೀನು, ಸಖನು ನೀನು ಸಾಥಿಯು ನೀನು, ಸಖನು ನೀನು ಸಾಥಿಯು ನೀನು, ರಕ್ಷಕರಿಗೆಲ್ಲ ರಕ್ಷಕ ನೀನು, ರಕ್ಷಕರಿಗೆಲ್ಲ ರಕ್ಷಕ ನೀನು, ಸಖನು ನೀನು ಸಾಥಿಯು ನೀನು, ಸಖನು ನೀನು ಸಾಥಿಯು ನೀನು, ಜನನಿ ಜನಕ ಸಕಲವು ನೀನು, ಜನನಿ ಜನಕ ಸಕಲವು ನೀನು, ಬಂಧುವು ನೀನು ಸಿಂಧುವು ನೀನು, ಬಂಧುವು ನೀನು ಸಿಂಧುವು ನೀನು, ಪರಮ ಪಿತಾ ಶಿವ ಪರಮಾತ್ಮ, ಪರಂಜ್ಯೋತಿ ಶಿವ ಪರಮಾತ್ಮ, ಜ್ಞಾನ ಸಾಗರ ಪರಮಾತ್ಮ, ಶಾಂತಿ ಸಾಗರ ಪರಮಾತ್ಮ, ಪರಮ ಪಿತಾ ಶಿವ ಪರಮಾತ್ಮ, ಪರಂಜ್ಯೋತಿ ಶಿವ ಪರಮಾತ್ಮ. ಸಕಲ ಸಂಬಂಧ ಸಂಸಾರ ನೀನು, ಸುಖಕರ ಶುಭಕರ ಬಾಬಾ ನೀನು, ಸಕಲ ಸಂಬಂಧ ಸಂಸಾರ ನೀನು, ಸುಖಕರ ಶುಭಕರ ಬಾಬಾ ನೀನು, ಸಕಲ ಸಂಬಂಧ ಸಂಸಾರ ನೀನು, ಸುಖಕರ ಶುಭಕರ ಬಾಬಾ ನೀನು, ತಂದಿಹೆ ವರಗಳ ಮಾಲೆಯ ನೀನು, ತಂದಿಹೆ ವರಗಳ ಮಾಲೆಯ ನೀನು, ಮಂಗಳಕರ ವರದಾನಿಯು ನೀನು, ಮಂಗಳಕರ ವರದಾನಿಯು ನೀನು, ಪರಮ ಪಿತಾ ಶಿವ ಪರಮಾತ್ಮ, ಪರಂಜ್ಯೋತಿ ಶಿವ ಪರಮಾತ್ಮ, ಪರಮ ಪಿತಾ ಶಿವ ಪರಮಾತ್ಮ, ಪರಂಜ್ಯೋತಿ ಶಿವ ಪರಮಾತ್ಮ, ಜ್ಞಾನ ಸಾಗರ ಪರಮಾತ್ಮ, ಶಾಂತಿ ಸಾಗರ ಪರಮಾತ್ಮ, ಜ್ಞಾನ ಸಾಗರ ಪರಮಾತ್ಮ, ಶಾಂತಿ ಸಾಗರ ಪರಮಾತ್ಮ, ಪರಮ ಪಿತಾ ಶಿವ ಪರಮಾತ್ಮ, ಪರಂಜ್ಯೋತಿ ಶಿವ ಪರಮಾತ್ಮ, ಪರಮ ಪಿತಾ ಶಿವ ಪರಮಾತ್ಮ, ಪರಂಜ್ಯೋತಿ
ಶಿವ ಪರಮಾತ್ಮ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಅಂತರಂಗದಿ ಬೆಳಗಿಸು ಜ್ಯೋತಿಯ ಸರಿವುದು ದೂರ ಕವಿದ ಕತ್ತಲೆಯು. ಅಂತರಂಗದಿ ಬೆಳಗಿಸು ಜ್ಯೋತಿಯ ಸರಿವುದು ದೂರ ಕವಿದ ಕತ್ತಲೆಯು. ಶಿವನ ಧ್ಯಾನವ ಮಾಡುತ್ತಿರು ನೀ ಬರುವುದು ಪುಣ್ಯದ ಮಂಗಳ ಬೆಳಕು. ಶಿವನ ಧ್ಯಾನವ ಮಾಡುತ್ತಿರು ನೀ ಬರುವುದು ಪುಣ್ಯದ ಮಂಗಳ ಬೆಳಕು. ಅಂತರಂಗದಿ ಬೆಳಗಿಸು ಜ್ಯೋತಿಯ ಸರಿವುದು ದೂರ ಕವಿದ ಕತ್ತಲೆಯು. ಅಂತರಂಗದಿ ಬೆಳಗಿಸು ಜ್ಯೋತಿಯ. ಯಾರು ನೀ ಎಲ್ಲಿಂದ ಬಂದೆ ಎಂಬ ಮರ್ಮವ ತಿಳಿ ನೀ ಆತ್ಮ. ಯಾರು ನೀ ಎಲ್ಲಿಂದ ಬಂದೆ ಎಂಬ ಮರ್ಮವ ತಿಳಿ ನೀ ಆತ್ಮ. ರಾಜಯೋಗದಿ ಅರಿ ನಿನ್ನ ತಂದೆಯ. ರಾಜಯೋಗದಿ ಅರಿ ನಿನ್ನ ತಂದೆಯ. ಯೋಗದಿ ನಡೆದು ಪಡೆ ನಿನ್ನಾಸ್ತಿಯ. ಯೋಗದಿ ನಡೆದು ಪಡೆ ನಿನ್ನಾಸ್ತಿಯ. ಅಂತರಂಗದಿ ಬೆಳಗಿಸು ಜ್ಯೋತಿಯ ಸರಿವುದು ದೂರ ಕವಿದ ಕತ್ತಲೆಯು. ಶಿವನ ಧ್ಯಾನವ ಮಾಡುತ್ತಿರು ನೀ ಬರುವುದು ಪುಣ್ಯದ ಮಂಗಳ ಬೆಳಕು. ಅಂತರಂಗದಿ ಬೆಳಗಿಸು ಜ್ಯೋತಿಯ. ದೇಹದಿ ದೂರದ ಆತ್ಮನಿನಾರು ತಂದೆಯ ಪ್ರೀತಿಯ ಕಂದನಿನಾರು. ದೇಹದಿ ದೂರದ ಆತ್ಮನಿನಾರು ತಂದೆಯ ಪ್ರೀತಿಯ ಕಂದನಿನಾರು. ದಿವ್ಯ ಗುಣಗಳ ಧಾರಣೆ ಮಾಡು ನಿರಂತರ ಯೋಗಿಯು ನೀನು.